ಹಾ ಬಾ 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 ಬಾ. ಏನ್ರಿ ಈ ರಸ್ತೆಯಾಗ ಎಲ್ಲಿ ನೋಡಿದ್ರು ಕತ್ತೆ, ಎಲ್ಲಿ ನೋಡಿದ್ರು ನಾಯಿ. ಹಾ ಬಾ 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 ಬಾ. ಅಲ್ಲ ಮುಂದೆ ನೋಡಿ ಬರುವಾಗ ಇದ್ರ ಅವನ ಎಂತ ಏಟು ಓದಿತ್ರಿ ಈ ಕತ್ತೆ. ಅಲ್ಲ ನಮ್ ಕೆಲವು ಕತ್ತೆಗಳು ಓಟ್ ಹಾಕಿದ್ಮ್ಯಾಗ ಓದಿತ್ತಿದ್ರ ಈ ಮುಂಡೆ ಮಗನ್ ಅದಕ್ಕಿನ ಮೊದಲ ಓದಿತೈತ್ರಿ. ನಿಜ ಹೇಳ್ಬೇಕಂದ್ರ ಈ ಕತ್ತಿಯಿಂದ ನಿಲ್ಲೋದು ನಮ್ಮ ಕೆಲವು ರಾಜಕೀಯ ಪುಡಾರಿಗಳ ಮುಂದೆ ಹೋಗಿ ನಿಲ್ಲೋದು ಎರಡು ಒಂದಾನ ಮನಿ ಡೇಂಜರ್ ನೋಡ್ರಿ. ಯಾಕಂದ್ರ ಇವು ಯಾವ ಟೈಮ್ನಾಗ ಕಾಲ್ಗಾಡಿಸ್ತಾವಂತ ಹೇಳಕ ಬರೋದಿಲ್ಲ. ಅದೇನೇ ಇಲ್ರಿ, ಕತ್ತೆಗಳನ್ನ ಪಳಗಿಸೋ ಅಗಸ್ರ ಜಾಣತನ ಮೆಚ್ಚಕ ಬೇಕ್ರಿ. ಯಾಕಂದ್ರ ಅವ್ರ ಜಾಣತನ ನಮಗಿದ್ದಿದ್ರ ಹತ್ತು ಮೀರಿ ನಡೆಯೋ ಅಧಿಕಾರಿಗಳನ್ನ ನಮ್ಮ ದೇಶದ ಸಂಪತ್ತನ್ನ ತಮ್ಮ ಐಷಾರಾಮಕ್ಕಾಗಿ ಉಪಯೋಗಿಸಿಕೊಳ್ಳೋ ನಯವಂಚಕ ರಾಜಕಾರಣಿಗಳನ್ನ ಜನರ ಬಟ್ಟನ ಪಿಟ್ಟನ್ಲಾರ್ದಂಗ ನಿಯತ್ತಿನ ಕತ್ತೆ ಹೆಂಗ್ ಮಾಡ್ತಿದ್ದೀವ್ರಿ. ಆದ್ರ ಆ ಅಗಸ್ರ ಬುದ್ಧಿ ನಮಗಿಲ್ಲಲ್ರಿ. ಅದೇನೇ ಇರ್ಲ ಈ ಮುಂಡೆ ಮಗಂದು ನಡಕ ಭಾರಿ ಭಾರಿ ಹೊತ್ರಿ. ಬಂದನೋ ಬಂದನೋ ಬಾವ ಬಂದನೋ, ಬಂದನೋ ಬಾವ ಬಂದನೋ. ರಾಜ ಯಾಕಲೆ ಕುಂಟ ಕತ್ತಿಯಲ್ಲಪ್ಪ? ಯಾರಪ್ಪ ನಿನಗೆ ಒದ್ದದ್ದು? ಕತ್ತೆ ಇವತ್ತು ಕತ್ತೆನಪ್ಪ ನಮ್ಮವರಂತ ಕೇಳಿದ್ರೆ ಯಾಕೆ ಸಿಟಿ ಬರ್ತೇನೆ? ರಜಾ ರಜಣ ಯಾರಪ್ಪ ನಿನಗೆ ಒದ್ದದ್ದು? ಕತ್ತೆ. ಏಯ್ ನೀನ್ ಯಾರು ಕೂಡ ವಚಂಡ ಹಾಳಾಗಿ ಹೋಗಲಿ, ನಮಗೆ ಆಗ್ಬೇಕು ಕೇಳಬೇಕು. ಮ್ಯಾಗ್ ಮ್ಯಾಗ್ ಒಂದು ಅಪಾರ್ಟ್ಮೆಂಟ್ ಅಲ್ಲಪ್ಪ ರಜಣ, ನಿನ್ನೆ ಬಳ್ಳಾರಿ ಮಾತಾಡಕ್ ಹೋಗಂತ ಹೇಳಿದ್ನಲ್ಲ, ಹೌದ್ರಿ. ಮತ್ತೆ ಬರೋದ್ನಾಗ ದುಡ್ಡು ಬಿಡ್ಸೇನ ತಗೊಳ್ರಿ. ಆನೇಲೆ ರಜಾ ಏನಲ್ಲಿ ಕೈಗೇನು ಕಡ್ದ ನಾಯಿ. ನಾವು ಇವತ್ತು ಮುಂಜಾನೆ ನಿನ್ನ ಮಾತಾಡಿಸಿದ್ದ ತಪ್ಪ. ಕತ್ತೆ ನಾಯಿ ಅನ್ನ ಕತ್ತಿಯಲ್ಲಪ್ಪ, ನಿನ್ ಕಣಿಗೆ ಹೆಂಗ್ ಕಣ ಕತ್ತಿವಲ್ಲಿ? ಕತ್ತಿ ನಾಯಿ ಏನಪ್ಪ ಮಗ? ನಾನು ಕತ್ತಿ ನಾಯಿಗಿಂತ ಹತ್ತಿರೋ ನಿಮಗ ಅಂತ ನಿಯತ್ತಿನ ಪ್ರಾಣಿಗಳ ಹೆಸರಿನ ಹಾಕಿಡ್ರಿ. ಈ ನಡಕ ಒದ್ದದ್ದು ಕತ್ತೆ, ಇಲ್ಲಿ ಕಡ್ದದ್ದು ನಾಯಿ. ಅಲ್ಲಲ್ಲಿ ಕತ್ತಿ ಒದ್ರು ನೆಟ್ಟಗಾಗಿ, ನಾಯಿ ಕಡಿದ್ರು ಬುದ್ಧಿ ಬರ. ಅಲ್ಲಲ್ಲಿ ನಮ್ಮನ್ನ ಇವತ್ತು ಕತ್ತಿ ನಾಯಿ ಅನ್ನಕತ್ತೀವಲ್ಲ, ನಾವು ಅಂತ ಕೆಲ್ಸ ಏನ್ ಮಾಡಿವಪ್ಪ? ಏನ್ ಮಾಡಿಲ್ಲ ಅಂತ ಕೇಳಪ್ಪ ನೀನು. ಏನ್ ಮಾಡಿಲ್ಲ ಅಂತ ಕೇಳು. ಅರೇ ಅದು ಹುಡುಗಿರ ಅನ್ನಂಗಿಲ್ಲ, ಗಂಡುಳ ಎಂಟ್ರ ಸಂಘ ಮಾಡ್ತಿರಲ್ರಿ, ಇದು ಓಯ್ ಮುಚ್ಚಲೇ. ನಮ್ಮಂತ ಮರ್ಯಾದಸ್ಥರು ಕದ್ದು ಮುಚ್ಚಿ ಮಾಡೋ ಕೆಲ್ಸನ ಎಷ್ಟು ಮಂದ್ಯಾಗ ಒದ್ರಿಕೊಂತ ಹೇಳಕತ್ತಿಲ್ಲಲ್ಲಿ ಅವ್ಯಾಕೆ? ಅಲ್ಲಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಐತೆ ನಲ್ಲೇ ನೀನು. ಯಾಕಿಲ್ರಿ? ಯಾಕಿಲ್ಲ ಅಂತೀನಿ. ಹೇಳಪ್ಪ ಏನೈತಿ ಅಂದ? ನಿಮಗೋಸ್ಕರ ನನ್ನ ಜೀವ ಯಾಕ? ಕಾಲೊಳಗಿನ ಚಪ್ಪಲಿ, ಮೈ ಮ್ಯಾಲಿನ ಬಟ್ಟೆ, ಕಣ್ಣಾಗ ನೀರು ಸಹ ಕೊಡ್ತೀನ್ರಿ. ಹೌದಲ್ಲೇ ತಮ್ಮ, ಒಡ್ಕಣಕ್ ಚಪ್ಲಿ, ಮಾನ ಕಳ್ಕೊಂಡ್ಮೆ ಗುಡ್ಗಳಕ್ ಬಟ್ಟೆ, ಸೊತ್ ಮೇಗಳ ಕಣ್ಣೀರ್ ಕೊಡ್ತಂದೇನಲ್ಲಿ. ತಪ್ಪು ತಿಳಿಬೇಡ್ರಿ ಶೆಟ್ರ, ತಪ್ಪು ತಿಳಿಬೇಡ್ರಿ. ಶೆಟ್ರ ದಾರ್ಯಾಗ ಬರ್ತಿದ್ನ ಆ ಪೋಸ್ಟ್ ಮ್ಯಾನ್ ನಿಮಗ ಒಂದು ಅಲ್ಲೇ ಬಿಸಿ ಹಾಕ್ಬಿಡಿ ತಾಲಿ. ಇಲ್ರಿ, ಕತ್ತಿ ಹೊತ್ತಲ್ಲ ಅವಾಗ ಬಿದ್ದೋಗ್ಬಿಡತ್ತದು. ಹೌದಲ್ಲ ಮಗನೇ, ನನಗೆ ಮೊನ್ನೆ ಗಣೇಶರು ಇದು ಮಾಡಿದ್ರಲ್ಲಿ ಉತ್ಸವ. ಹೌದ್ರಿ ಹೌದ್ರಿ. ಬೇರೆ ಕಡೆ ಮಾಡ್ಬೇಕಪ್ಪ ಗೌಡ ಬಾ ಅಂತ ಹೇಳಿ ಶೆಟ್ರೆ. ಹೌದ್ರಿ.
ಅದ್ರಾಗ ನಿಮ್ಗೆ ಸನ್ಮಾನ ಮಾಡಿದ್ರಲ್ರಿ. ಹ್ಞೂ, ಮತ್ತೆ ಅದಕ್ಕ ಇನ್ನೊಂದು ಬ್ಯಾರೆ ಕಡೆ ಮಾಡಾಕತ್ಯಾರಂತ. ಹೌದು. ಹೆಂಗ ಮಾಡಾನು ಅಂತ ಕೇಳಕ್ ಮಾಡ್ಯಾನ. ಅಯ್ಯಯ್ಯೋ ರಾಜಾ, ನಾನು ರಾಜ ಹೆಂಗಲೇ ಇನ್ನು ಬದುಕೋದು ರಾಜಾ. ಅಯ್ಯಯ್ಯೋ ಅಯ್ಯಯ್ಯೋ ಸೆಟ್ರೆ, ಅಳಬಾಡ್ರಿ ಸೆಟ್ರೆ, ಅಳಬಾಡ್ರಿ. ನಿನ್ಯಾರ ರತ್ನವ್ವ ಚೆನ್ನಾಗಿತ್ಲಲ್ರಿ ಜಾತ್ರೆಗ, ಒಳ್ಳೆ ಸೀರೆ ಹುಡುಗ ಲಕ 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 ಅಂತ ಓಡಾಡ್ತಿದ್ಲಲ್ರಿ. ಹೌದಾ? ಜಾತ್ರೆಗ ಪಾಪ ಬೆಂಡು ಪಟಾಸು ಬಾದುಷ ಎಲ್ಲ ತಂದು ತಿನ್ನು ತಿನ್ನು ಅಂತ ತಿನ್ನಿಸ್ಲಲ್ರಿ. ಎಷ್ಟು ಜೀವ ಇತ್ಲ್ರಿ ನನ್ನ ಮ್ಯಾಲ. ಪಾಪ ನಾನು ಏನು ಕೇಳಿದ್ರು ಇಲ್ಲ ಅನ್ಲಾರ್ದಂಗ ತಗೋ ತಿನ್ನು ತಗೋ ತಿನ್ನು ಅಂತ ಕೊಟ್ಟೇ ಬಿಡ್ತಿದ್ರಿ. ಅಲ್ಲವಾ ಸಸಿ, ಹೋಗೋದು ಓದಿ ನಮ್ಮ ಶೆಟ್ರನ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲವಾ. ರೀ ಶೆಟ್ರ ಸತ್ತವ್ರ ಹತ್ರ ಎದ್ರು ಬರ್ತಾರೇನ್ರಿ? ಸಮಾಧಾನ ಮಾಡ್ಕೊಳ್ರಿ ಶೆಟ್ರ, ಸಮಾಧಾನ ಮಾಡ್ಕೊಳ್ರಿ. ನನ್ನ ಮಗನೇ, ಅಲ್ಲಲ್ಲಿ ಜೀವಂತ ಇದ್ದರನ್ನ ಕೊಲ್ತಿಯಲ್ಲೇ, ನನ್ನ ಹೆಂಡತಿ ಸತ್ತಾಳಂತ ಯಾಕೆ ಹೇಳ್ತಿಲ್ಲ? ಅವೇಕಿ ನನ್ನ ಮಗ ಸತ್ತಿಲ್ರಿ ಹಂಗ ಇಲ್ಲಲೇ. ಮತ್ ನೀವ್ಯಾಕ್ರಿ ಲಬ 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 ಅಂತ ಹೋಯ್ಕಂತಿದ್ರಿ? ದಡ್ಡ, ಈ ನಮೋನಿ ಪತ್ರದ ಒಬ್ಬನ ಬರ್ದಾನಲ್ಲಿ ಅದಕ್ಕೆ ಹತ್ತಿದ್ದಲೇ. ಹೌದಾ? ಹಾ, ನಿಮ್ಗ ಬರ್ದಾನ? ಹ್ಞೂ. ಹಂಗಾರ ಹೋದ್ರಿ, ಅದ್ರಾಗ ಅಂತದ್ದು ನೀವು ಅಳುವಂತದ್ದು ಏನೈತಿ? ಲೇ ಲುಚ್ಚ, ಲೇ ಲುಚ್ಚ, ಲಫಂಗ, ಲಫಂಗ. ಹೋದ್ರಿ ಲೇ ಲುಚ್ಚ, ಲಫಂಗ, ಬದ್ಮಾಸಿ ನನ್ನ ಮಗನ ಅಂತ. ರೇ ಶೆಟ್ರೆ, ಏನ್ ನಿಮ್ ಮನೆ ಕೆಲಸ ಮಾಡ್ತು ಅಂತ ತಿಳ್ಕೊಂಡು ಅಲ್ಕ ಮಾತಿರಲ್ಲ ಬೈತಿರಲ್ಲ, ಇದು ಒಳ್ಳೇದಲ್ರಿ ಶೆಟ್ರೆ, ಇದು ಒಳ್ಳೇದಲ್ಲ. ರಾಜ, ನಿನಗೆ ಯಾವನ್ ಬೈತೇನಲ್ಲಿ? ಮತ್ತೆ ಯಾರಿಗ್ರಿ ನಮೋನಿ ನನಗೆ ಒಬ್ಬನು ಪತ್ರ ಬರ್ದನಲ್ಲಿ ಅದಕ್ಕ ಅಂದಿದ್ದಲೇ. ಅಂದ್ರೆ ನಿಮ್ಗ ಬರ್ದಾನ? ಹ್ಞೂ. ಪುಣ್ಯಾತ್ಮ, ಒಳ್ಳೆ ಕೆಲಸ ಮಾಡನ್ರಿ. ಅಲ್ರಿ ಶೆಟ್ರೆ, ಆ ಪತ್ರದಾಗ ಅಳುವಂತದ್ದು ಏನು ಬರ್ದನ್ರಿ? ಲೇ ಶೆಟ್ಟಿ, ಲೇ ಶೆಟ್ಟಿ, ಅನ್ನ ತಿನ್ನ ಕೆಲಸ ಮಾಡಲಿ, ಅನ್ನ ತಿನ್ನೋ ಕೆಲಸ ಮಾಡಲಿ. ತೂ ಮೆಲ್ಕ ತೂ ಕಾಮಾಂದ ಅಂತ ಬರ್ದ. ಥೂ, ಕಾಮಾಂದ. ಹೋದ್ರಿ ಮುಂದೆ ಏನ್ ಬರ್ದ ನಿನ್ನ? ಇನ್ನೊಂದು ಸಾರಿ ನನ್ನ ಹೆಂಡತಿ ಜೊತೆ ಕಂಡಿ ಅಂದ್ರ ಸಣ್ಣಿಗೆ ಕಟ್ ಮಾಡಿ ನಾಯಿಗೆ ಹಾಕ್ತಿ ಮಗನ ಹುಷಾರ್ ಅಂತ ಬರ್ತಾನ. ಹಾಕ್ಲಿ ಬಿಡ್ರಿ, ಯಾರು ಬೇಡ ಅಂತಾರ? ನಾಯಿಗೆ ಹಾಕಿದ್ರು ಪರವಾಗಿಲ್ಲ, ಸೀದಾ ಸ್ವರ್ಗಕ್ಕೆ ಹೋಗ್ತೀರಿ. ಆದ್ರ ಅತ್ತಿಗೆ ಮಾತ್ರ ಹಾಕ್ಬಾರ್ದು ನೋಡ್ರಿ. ಅಲ್ಲಲೇ ಬೆಕ್ಕಿ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಕಟ. ರಜಾ, ಹೇಳ್ರಿ ಶೆಟ್ರ, ಹೇಳ್ರಿ. ಈ ಸಂಕಟದಿಂದ ಪಾರ್ ಮಾಡೋದು ದಾದಿ ತೋರ್ಸಲಿ ಅಪ್ಪ. ರೀ ಶೆಟ್ರ, ಏನು ಸಗಣಿ ತುಂಬಿದ ಸಗಣಿ ತಲೆರಿ ನಿಮ್ದು? ಅಲ್ಲ, ಅವರು ನಿಮ್ಮನ್ನ ಸಣ್ಣಿಗೆ ಕತ್ತರಿಸ್ಬೇಕಾದ್ರ ನೀವು ಅವನ ಹೆಂಡತಿ ಜೊತೆಗಿದ್ದಾಗ ಮಾತ್ರ, ಹೌದಿಲ್ಲ? ಹೌದಲೇ. ಮತ್ತ ಅವನಿಗೆ ಪತ್ರ ಬರೆದವನಿಗೆ ಹೆಂಡತಿ ಸಹವಾಸನ ಬಿಟ್ಬಿಡ್ರಿ, ನಿಮ್ಗೆ ತೊಂದರೆನೇ ಇಲ್ಲ. ಬಡ್ಡಿ ಮಗ ಇದೇಲೇ ತಾಪತ್ರೆ ರಾಜ. ಬಡ್ಡಿ ಮಗ ಪತ್ರ ಕೆಳಗ ಅಡ್ರೆಸ್ ಇಲ್ಲ, ವಿಳಾಸ ಇಲ್ಲ, ಸೈ ಅಂತ ಇಲ್ಲ. ಇವು ಯಾವಳ ಗಂಡ ಅಂತ ಹೆಂಗ ಕಂಡಿಡಿಬೇಕಲ್ಲಿ? ಇನ್ನು ಮ್ಯಾಕೆ ಯಾವಳ ಜೊತೆ ಸೇರಿದ್ರೆ ಏನಾಗ್ತವ ಏನೋ ಅಂತ ಭಯ ಬಂದೋಗ್ಬಿಡುತ್ತೆ ನನಗೆ. ಸಮಾಧಾನ ಮಾಡ್ಕೊಳ್ರಿ ಶೆಟ್ರೆ, ಸಮಾಧಾನ ಮಾಡ್ಕೊಳ್ರಿ. ಆ ದೇವ್ರು ನಿಮ್ಮ ಪಾಲಿಗೆ ಇಷ್ಟು ತರಬಾರ್ದಾಗಿತ್ತು. ಸುಧಾರಿಸಿ ಹೇಳ್ರಿ. ಇನ್ಮೇಲೆ 2026 ಹೊಸ ಮಾಡಲ್ ಗಾಡಿ ಹುಡುಕಬೇಕತ್ತಲೇ. ಹೆಂಗು ಏನು? ರಾಮ್ ರಾಮ್ ರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಲ್ಲ, ನಾವು ಪರ್ದ ಪತ್ರದಿಂದ ಶೆಟ್ರನ್ನ ದಾರಿ ತರ್ಬೇಕಂತಂದ್ರೆ ಆಗಂಗಿಲ್ಲ ನೋಡ್ರಿ. ಕೋಳಿ ಕಾಲಿ ಗೆಜ್ಜೆ ಕಟ್ಟಿದ್ರ ಕಸದ ಗುಂಡಿ ಕೆದರೋದ್ ಬಿಡ್ತೈತೇನ್ರಿ ಅಂತ ಅದಕ್ಕೆ ಸೇರಿದ್ದು ನಮ್ಮ ಶೆಟ್ರು. ಅಲ್ರಿ ಶೆಟ್ರ,
ಎಂತ ಅಲ್ಕ ಕೆಲ್ಸಕ್ಕ ಎಂತ ದೇವ್ರನ್ನ ನೆನೆಸ್ತಿರಲ್ರಿ. ನಿಮ್ಮನ್ನ ಶುದ್ಧ ಮಾಡೋದು ಆ ಬುದ್ಧ ದೇವನಿಂದ ಆಗಂಗಿಲ್ಲ ನೋಡ್ರಿ. ಶುದ್ಧ ಮಾಡೋದು ಮಾತು ಬಿಟ್ಟು ಕದ್ದು ಮಾಡೋದು ಸದ್ದು ಮಾಡೋದು ಕದ್ದು ನೋಡಲಿ. ಈ ದಾರಿ ಹಿಡ್ಕಂದಾಗ ಹೆಣ್ಣು ನವಿಲಿ ಹೆಂಗ್ ಕುಣ್ಕೋಂತ ಬರಕತ್ತಿದ್ ನೋಡಲಿ. ಅಲ್ರಿ ಶೆಟ್ರ, ಈ ವಯಸ್ಸಿನಾಗ ಕಣ್ಣು ಅಷ್ಟು ನಿಚ್ಚುಳದವ ನನಗ ಸ್ವಲ್ಪ ಕಾಣವಲ್ತು ಅಂತದ ಬರೀ ವಾಸನೆ ಮೇಲೆ ಕಣ್ಣು ಹಿಡ್ತಿದ್ದಂಗಿದೆ. ಹೌದಲ್ರಿ ಶೆಟ್ರ, ಹೌದಲ್ರಿ. ಆ ಚಕ್ ಚಕೋರಿ ಸೀರೆ ನೋಡ್ರಿ ಕಣ್ಣಿಗೆ ಚೆಕ್ ಚೆಕ್ ಅಂತ ಬಡಿಯಕತ್ತದ. ಆ ಸೇಬಣ್ಣು ನೋಡಲಿ ಕೆಂಬಣ್ಣಿನ ಸೇಬಣ್ಣ ಆಗುತ್ತೆ ಅದೆಲ್ಲ ನೋಡಲಿ. ರಾಜ ಹೆಂಗಾರ ಮಾಡಿ ಆ ಸೇಬಣ್ಣ ನಮ್ಮ ಬಾಯಿಗೆ ಹಾಕ್ಬೇಕು ನೋಡ್ರಿ. ಅಲ್ಲ ನಮ್ಮ ಏನ್ ಖಾರ ಸತ್ತೈತೆ ಅಂತಿರ್ದಿ ಏನ್? ನಮ್ದು ಉಪ್ಪು ಹುಳಿ ಖಾರ ತಿನ್ನ ದೇಹ ರೀ. ನನಗ ಆ ಹಣ್ಣು ಕಂಡ್ರ ನನ್ನ ಬಾಯಾಗೂ ನೀರು ಬರ್ತದ. ನೋಡ್ರಿ ಶೆಟ್ರ, ಇಲ್ಲಿ ನೋಡ್ರಿ ಆ ಮೇನಕೆಯ ಮೈ ಮಾಟನ ಒಳ್ಳೆ ಒಳ್ಳೆ ಕೊಬ್ಬಿದ ಮೀನಾಗ್ಯಾಳ. ಆ ಗುಲಾಬಿ ವಲ್ಲಭಿಯ ಕೆನ್ನೆ ನೋಡಲಿ. ಹೌದೌದು ಹೌದು, ನಮ್ಮ ಬಾಯಿ ಹಂಗ ಕಣ್ಣ ಹಾಕಂಗಾಗಿತ್ತು. ಕರೆರಿ ಶೆಟ್ರ ಕರೆರಿ. ಅಲ್ಲಿ ನೋಡ್ರಿ ಆ ಹೂವಿನಂತ ಯುವತಿಯ ಯೌವನದ ಮಕರಂದ ಹೀರಾಕ ನಮ್ಮ ಮನಸ್ಸು ಮನೋದುಂಬಿಯಾಗಿ ಆ ಗೊಂಬಿ ಅಂತ ಒಯ್ಯಾರಿ ತಿರ್ಗಾಕತ್ತೈತ್ ನೋಡ್ರಿ. ಗೊಂಬೆ ದುಂಬೆ ಅಂತೇಳಿ ಮತ್ತೆ ಕೈಯಾಗ ಖಾಲಿ ಚೆಂಬಾರ ಕೊಟ್ಟಿ ಮಗನ ಇತ್ತ ಬಾ ಮುಂದಕ್ಕೆ ಹೆಜ್ಜಿಡ್ಬಾರ್ದು ತಮ್ಮ. ಎಷ್ಟತ್ತಿದ್ರೆ ಆ ಗಾಡಿ ನಡೆಸೋ ನಾನೇ ಮುಂದಕ್ಕೆ ಬರ್ಬಾರ್ದು ಮತ್ತೆ ಮಗನ ಬೇಸಿರೋದ್ರ ನೋಡು. ಈ ಜಗತ್ತಿಗಿರೋ ಗಾಡಿ ಎಲ್ಲ ನಿಂಬು ಏನು? ಹೌದು, ಹೋದ್ರ ಹೋಗ್ಲಿ ಅಂತೇಳಿ ಒಂದು ಗಾಡಿನ ತಂದು ಕೊಡದ್ ನಾವು ಒಂದು ಸೆಂಟ್ರಿ ಸ್ಟ್ಯಾಂಡ್ ಹಾಕ್ರಿ ನೋಡೋಣ. ವಯಸ್ಸಿಲ್ಲ, ಕಣ್ಣು ಕಾಣಂಗಿಲ್ಲ, ಈತಗ ಹೊಸ ಮಾಡಲ್ ಗಾಡಿ ಬೇಕಂತ. ಅಲ್ರಿ ಶೆಟ್ರ, ನಾನು ನಿಜ ಹೇಳ್ತೀನಿ, ಇವತ್ತು ಈ ವಿಷಯದಾಗ ನಾವು ಆ ಗಾಡಿನ ನಡೆಸಾಕ ಬೇಕು. ನಮ್ಮ ಪ್ರಾಣ ಹೋದ್ರು ಆ ಗಾಡಿನ ನಾವ ನಡೆಸೋರೆ. ಯಾರು ನಂದಾಲ ನಿಂದಾಲ ಬರ್ಲಿ ನಾವ ನಡೆಸೋ. ನಾನು ನಡೆಸೋದಲ್ಲಿ ಇಲ್ರಿ, ನಾವ ನಡೆಸೋ. ಅಯ್ಯೋ ರಾಜ ಹೇಳ್ರಿ. ಇದು ನಮ್ಮದಲ್ಲೇ ಕೊಡಿ ಸ್ವಂತ ಗಾಡಿ. ಇದ್ರ ಬ್ಯಾಗ್ ಯಾಕಲಿ ಯಪ್ಪ ನಿನ್ ಕಣ್ಣ. ಅಲ್ರಿ ಶೆಟ್ರ, ಎಲ್ಲ ಆಸೆ ಬಿಟ್ಸಿಬಿಟ್ರೆ ಈಗ ಮ್ಯಾಲ ನಮ್ಮ ಗಾಡಿ ಇದು ಇಟ್ಟೆಲ್ಲ ಬೇಕಿತ್ತೇನು ನಾನು? ರೀ ಶೆಟ್ರ, ನಿಮ್ಮ ಗಾಡಿ ಆದ್ರೆ ನಮ್ದು ತಪ್ಪಾಯ್ತೆ, ನಮ್ಮನ್ನು ಕ್ಷಮಿಸ್ಬಿಡ್ರಿ. ಪೋಚ್ ಕೊಟ್ಟನು ಹುಡುಗ, ಪೋಚ್ ಕೊಟ್ಟನು ತಂಡಿ ತಂಡಿ ಹವದಾಗ ಇದೇನೋ ರಾಜನ್ ಮಾಮ, ಗಾಡಿ ನಂದು ಗಾಡಿ ನಿಂದು, ನಮ್ ಗಾಡಿ ನೀವ ನಡೆಸ್ರಿ ತಪ್ಪತ್ತನಕತ್ತಲ್ಲಿ ಏನಾಯ್ತು? ಶೆಟ್ರನ್ ಕೇಳಿ ಎಲ್ಲ ಏನು? ಏನಿಲ್ಲ, ಮೊನ್ನೆ ಹೊಸದೊಂದು ಲೈಲ್ಯಾಂಡ್ ಗಾಡಿ ತಂದಿದ್ಯಲ್ಲ, ಅದನ್ನ ನಾನ್ ನಡೆಸ್ನು ಅಂದ. ಸರ್ವಿಸ್ ಇಲ್ಲಲೇ ತಮ್ಮ ಬೇಡ,
ಅದಕ್ಕೆ ಮಗ ಗುದ್ದಾಡಕ್ ಬಂದ ನೋಡ. ರೀ ಸುಮ್ಮಿರಿ ಹಾ? ರಾಜನೇನ್ ಬೇರೆದವನು ಹಾ? ಮನೇನ ಆರಾಮದಲ್ಲ ಹೌದಾ? ಪಾಪ ನಮ್ದು ಹೊಸ ಲೈಲ್ಯಾಂಡ್ ಗಾಡಿ ನೋಡಿ ನಡೆಸ್ಬೇಕಂತ ಮಾಡ್ಯಾನ ನುಲಿಬೇಡ ನುಲಿಬೇಡ ನುಲಿಬೇಡವ ಜಾಸ್ತಿ ಯವ್ವ ನುಲಿಬೇಡ. ಕಾಲು ಚಾಸ್ತಿನಿಗೆ ಆಸಿ ಕೊಟ್ಟಂಗಾತ್ ನೋಡು. ಏ ರತ್ನ, ತಿಳಿಲಾರ ವಿಷಯದಾಗ ಅಡ್ಡ ಬರಬೇಡ. ಬಾಯಾಗ ಏನ ನೋಲಿಯಾಗ ಹಲ್ಲಿಟ್ಕೊಂಡು ತೆಪ್ಪಗಿರೋದು ಕಲ್ಕ. ಅಲ್ಲ ಇವನಿಗೆ ಗಾಡಿ ನಡ್ಸಕ ನಮಗೆ ನಡ್ಸಕ್ ಬರಕ ಅಂತ ಮಾಡಿ ತೋರ್ಸ ಸರ್ವಿಸ್ ಐತಿ ನಮಗೆ. ಅಯ್ಯೋ ಸಾಕ್ ಸುಮ್ಮಿರ್ಲೇ ಸೂರ. ಇನ್ನೂರಿಗೆ ಯಾರು ಒಂದು ಮಕ್ಕಳು ಹುಟ್ಟಿಲ್ಲ ಮನೆ ಬರತ್ತ ಗಾಡಿ ನಡೆಸು ಮಸ್ತಿ ನೋಡು. ಗಾಡಿ ನಿಂತಲೇ ನಿಂತ ಜಂಗ್ ಹಿಡ್ದತ್ತದು. ಒಂದಿನ ಮುಂದಕ್ಕೆ ಸತ್ರ ಹೋಗೋದು. ನೀ ಏನು ಗಾಡಿ ನಡೆಸ್ತೀವಿ ಒಂದು ಬ್ರೇಕ್ ಹಾಕಕ್ ಬರಂಗಿಲ್ಲ. ನಮ್ಮ ರಾಜನ್ ಮಾಮ ಕೊಡು ಕಾಳಜಿಯಿಂದ ನಡೆಸ್ತಾನ. ಅಲ್ಲ ಇದಕ್ಕೆ ಹೆಂಗ್ ಹೇಳ್ಬೇಕು ಯಪ್ಪ, ತೆಳ್ಳಾರ್ದಂಗ ಐತಿ. ಉಚ್ಚಿ ಹಳೆ ಉಚ್ಚಿ ಏನು ಬಾಯಿ ಮುಚ್ಚಿಕೊಂಡು ತೆಪ್ಪಗಿರೋದ್ ಕಲ್. ಯಾಕ ತಿಳಿಲಾರ ವಿಷಯದಾಗ ಅಡ್ಡ ಬರಬಾರ್ದವ ನೀನ. ರೀ ಖಂಡಿತ ಸುಮ್ಮಿರಿ. ಹ್ಮ್ ನಿಮ್ಗೂ ನಡ್ಸಕ್ ಬರಂಗಿಲ್ಲ, ನಡ್ಸೋರಿಗೆ ಬಿಡಂಗಿಲ್ಲ ನೀವು. ಕೊಡ್ರಿ ಪಾಪ ನಮ್ ರಾಜನ್ ಮಾಮ ಚಂದ ಗಾಡಿ ಕಾಳಜಿ ಬಾಳ ಐತವ ನಮ್ ಗಾಡಿ ಮೇಲೆ. ಹೌದಲ್ರಿ? ಯವ್ವ ಬರ್ರಿ ತಾಯಿ, ಇವತ್ತು ಗಾಡಿ ನಂಬರ್ ಬದ್ಲಾಗ್ಯದ. ನಾವಲ್ಲೇವ ನಾವಲ್ಲೆ. ನನಗ ಮೈಯಾಗ ಬೇರೆ ಆರಾಮಿಲ್ಲ, ಇಲ್ಲ ಕತ್ತಿ ಬೇರೆ ಓದ್ತದ, ನಾಯಿ ಬೇರೆ ಕಡ್ದದ. ನಾವು ಇವತ್ತು ಗಾಡಿ ನಡ್ಸಂಗಿಲ್ಲ ರೀ ಶೆಟ್ರೆ. ನಿಮ್ಮ ಗಾಡಿನ ರೀ ಬರ್ರಿ ಚಾವಿ ಕೊಡ್ತೀನಿ ಬರ್ರಿ ಗಾಡಿ ನಡ್ಸಕತ್ರಿ. ದೇವ್ರಾಡ್ಯಾಗ ನಿಮ್ಮ ಗಾಡಿನ ನಾವು ಇವತ್ತು ನಡ್ಸಂಗಿಲ್ರಿ. ಮೂರನೇ ದುಡ್ಕ ತಪ್ಪಿಸ್ತೇನೆ. ರಾಜನ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲ, ಬೇಗ ಸ್ವರ್ಗ ಸಿಗ್ಲ, ಒಳ್ಳೇದ್ ಮಾಡಿ. ಏನ್ ಮಾ ಸರಿ ಚಾವಿ ಕೊಡ್ತೀನಿ ಬರ್ರಿ ಗಾಡಿ ನೋಡ್ಸೋಣ. ಮರ್ಯಾದೆ ಕಾಯ್ದಾಡ ಶೆಟ್ರೆ ಮುಚ್ಚಿಕೊಂಡು ಸುಮ್ಮನೆ ಇರ. ಶೆಟ್ರೆ ನಾವು ಹೇಳೋದು ಕೇಳ್ರಿ. ನಿಮ್ಮ ಮನ್ಯಾಗ ಬರೀ ತಂಗಳದ ಏನ್ರಿ ನಮ್ಗೆ ಸ್ವಲ್ಪ ಬಿಸಿ ಬಿಸಿ ಅದ್ ಮಾಡಂತ ಹೇಳ್ರಿ ನಮ್ಮ ಸೊಸಿಗೆ. ಯಾವ ಸೊಸಿ ರೋಡ್ ಬಿಸಿ ಅದ. ನಂಗ್ ರೊಟ್ಟಿ ಮಾಡಕ ಬರಂಗಿಲ್ಲ. ತಂಗಳದ ಊಟ ಮಾಡಿ ಸಾಕಾಗ್ಯದ. ನನಗೆ ಅಡಿಗೆ ಮಾಡಕ್ ಆಗೋದಿಲ್ಲ. ನನ್ನ ಗಂಡನ ಮೊದ್ಲ ಕಂಡೀಷನ್ ಮಾಡಿನ ಮದ್ವೆ ಆಗ್ಬೇಕಾದ್ರೆ ಅಡಿಗೆ ಮಾಡೋದಿಲ್ಲ. ಆಯ್ತು ಬರ್ರಿ ಎಲ್ಲಿ ಹೋಗಿ ತಡಿ ಇಲ್ಲ ಆಯ್ತು ಬರ್ರಿ. ಇದ್ದಲಕ್ಕ ಕರಿ ಬಿಡ ಮಾವ ಬಲು ನಾಚಿಕೆ ಆಗತೈತಿ. ಆ ನಾಗರಾಜನ ಮತಿಯ ಮೇಲೆ ನಿನ್ನ ಅನುಪಮ ಮುದ್ರೆಯನ್ನೊತ್ತಿ ಅವನ ಮನ ಪ್ರವೇಶಿಸಿದ್ದೀಯಾ? ಅವನ ಮನ ಬೇಕೆ? ಅವನ ಅರಮನೆಯ ಗುಪ್ತ ಮಂದಿರಗಳಲ್ಲಿ ನನಗೆ ಓಡಾಡೋದಕ್ಕೆ ಸ್ವಾತಂತ್ರ್ಯವಿದೆ. ಹಾಗಾದರೆ ಇನ್ನೇಕ ತಡ ಆ ಬಂಗಾರದ ಶಿವನ ವಿಗ್ರಹವನ್ನು ಅಪಹರಿಸಲು ನಾನು ಆ ವಿಗ್ರಹವನ್ನು ಅಪಹರಿಸುವ ಕಾರ್ಯಾಚರಣೆಯಲ್ಲಿರುವಾಗಲೇ ಆ ರಘು ಮತ್ತು ವಿಜಯ ನನ್ನ ಮೇಲೆ ಸಂದೇಹ ಪಟ್ಟು ಅಲ್ಲಿಂದ ನನ್ನನ್ನು ಹೊರತರ್ತಾ ಇದ್ದಾರೆ. ಏನಂದೆ? ನಮ್ಮ ಕಾರ್ಯಭಂಗಕಾರರು ಆ ರಘು ವಿಜಯಂದಿರೆ. ಆದರೆ ಆ ಎರಡು ಮೂಢ ಕುರಿಗಳನ್ನು ಮನೆಯಿಂದ ಹೊರ ಹಟ್ಟಿದರೆ ನೀನು ಬೇಗನೆ ಆ ಶಿವನ ವಿಗ್ರಹವನ್ನು ನನ್ನ ಕೈ ಸೇರಿಸುವೆ ತಾನೆ? ಅವಶ್ಯವಾಗಿ. ಅವರಿಬ್ಬರು ಅಲ್ಲಿಂದ ಹೊರಬಿದ್ದರೆ ನಮ್ಮ ಕಾರ್ಯಸ್ಥಳದ ಕುಟಿಲತೆಯನ್ನು ಕಂಡುಹಿಡಿಯುವ ಗಂಡುಗಳು ಅಲ್ಲಿ ಯಾರೂ ಇರೋದಿಲ್ಲ. ಕುತಂತ್ರದಲ್ಲಿ ದ್ವಾಪರ ಯುಗದ ಶಕುನಿಯನ್ನೇ ಮೀರಿಸಬಲ್ಲ ಈ ಚಾಣಕ್ಯ ನಿನ್ನ ಪಕ್ಕದಲ್ಲಿರುವಾಗ ಇನ್ನು ಆ ನರಕುರಿಗಳ್ಯಾವುದಕ್ಕ? ಇಂಥ ಪ್ರಸಂಗಕ್ಕಾಗಿ ಆ ಮನೆತನದ ಭೂತ ಭವಿಷ್ಯತ್ ವರ್ತಮಾನಗಳ ಸಂಗತಿಯನ್ನು ಕರಗತ ಮಾಡಿಕೊಂಡಿರುವೆ. ಅದು ಏನು ಅಂತ ನಾನು ಅರಿಬಹುದೇ? ಹಾ, ವಿಜಯನು ಚಂದ್ರುವಿನ ಸಹೋದರಿ ಕಮಲೆಯನ್ನು ಮನಸ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದಾನೆ. ಆದರೆ ಇದಕ್ಕೆ ನಾಗರಾಜನ ಅನುಮತಿ ಇನ್ನೂ ಸಿಕ್ಕಿಲ್ಲ. ಇಷ್ಟು ವಿಷಯ ಸಾಕು ಅವರವರ ಸ್ನೇಹ ಸಂಬಂಧಕ್ಕೆ ವಿಷವನೆಂಡಲು.
ಇಷ್ಟು ಕ್ಷುಲ್ಲಕ ವಿಷಯ ಅಷ್ಟು ದೊಡ್ಡ ಪ್ರಕೋಪಕ್ಕೆ ಕಾರಣವಾಗಬಹುದೇ? ಅನುಮಾನವೇ ಬೇಡ ಸುಂದರಿ. ಪ್ರಸಂಗ ಬಂದರೆ ಬೆಂಕಿಯ ಕಿಡಿಯೊಂದೇ ಭಯಂಕರ ಕಾಡನ್ನೇ ಸುಡುವುದೆಂದು ಅರಿಯಲಾರೆಯ ಲಾವಣ್ಯ. ಈ ಚಾಣಕ್ಯನ ಚಾಣಾಕ್ಷತನ ನಿನ್ನ ಬುದ್ಧಿಗೆ ನಿಲುಕಲಾರದು. ನೋಡುತ್ತಾ ಇರು, ಅದು ಹೇಗೆ ಆ ಕಾಮಾಂಧ ನಾಗರಾಜನ ಕಾಮ ದೃಷ್ಟಿಯನ್ನು ಕಾರಣಾಂತರಗಳಿಂದ ಆ ಚಂದ್ರುವಿನ ತಂಗಿ ಕಮಲೆಯ ಮೇಲೆ ಹರಿಸಿ ಅದು ಹೇಗೆ ಅವನ ಬಲಗೈ ಬಂಟರನ್ನೆಲ್ಲ ದೂರ ತಳ್ಳಲಿದ್ದು. ನನಗೆ ಯಾಕೋ ಸಂದೇಹವಾಗ್ತಾ ಇದೆ, ನಮ್ಮ ಕಾರ್ಯ ಕೈಗೂಡುತ್ತವೋ ಇಲ್ವೋ ಅಂತ. ಸಂದೇಹ ಬೇಡ ಸುಂದರಿ. ಆ ದಿವ್ಯ ಭಂಡಾರ ನಮಗೆ ದೊರೆತ ನಂತರ ನಾವೇ ಈ ಪ್ರಪಂಚದ ಪರಮ ಸುಖಗಳನ್ನು ಅನುಭವಿಸುವವರು. ಕಮಾನ್ ಲಾವಣ್ಯ, ವೈನ್ ಅಂಡ್ ವುಮೆನ್ ಮುಟ್ಟಿ ಬಹಳ ದಿನಗಳಾಯಿತು. ಭರದಿ ಬಂದು ನಿನ್ನ ಮೃದ ಕರಗಳಿಂದ ಅಪ್ಪಿ ನನ್ನನ್ನು ಸ್ವರ್ಗಕ್ಕೆ ಕಳಿಸುವ.
ಅಯ್ಯೋ ಶಿವ ಶಿವ, ಇದೆಂತಹ ದೃಶ್ಯವನ್ನು ನೋಡುತ್ತಿರುವೆ ನಾನು. ನನ್ನ ಮುದ್ದು ತಂಗಿ ಲಾವಣ್ಯ ನನ್ನ ವೈರಿ ಚಾಣಕ್ಯನ ತೋಳ್ತಿಕೆಯಲ್ಲಿ. ಅಮ್ಮ ಅಮ್ಮ, ತಂಗಿಯ ಜಾರತನವನ್ನು ನೋಡಲೆಂದೇ ನನ್ನನ್ನಿಲ್ಲಿ ಬಿಟ್ಟು ಸತ್ತು ಹೋದೆಯೇನಮ್ಮ. ಅಮ್ಮ, ನಿನ್ನ ಕೊಂದವನನ್ನು ಅರೆಸ್ಟ್ ಮಾಡಿ ಜೈಲು ಶಿಕ್ಷೆಯನ್ನು ಕೊಡಿಸಬೇಕೆಂಬ ನನಗೆ ನೇಣುಗಂಬವೇ ಎದುರಾಗಿ ನಿಂತಿತು. ಅಮ್ಮ, ಈ ದೃಶ್ಯವನ್ನು ಕಾಣುವುದಕ್ಕಿಂತ ಮೊದಲೇ ನನ್ನ ತಂಗಿ ಸತ್ತು ಹೋಗಿದ್ದಾಳೆ ಎಂದು ತಿಳಿದಿದ್ದರೆ ನನಗೆ ಇಷ್ಟು ದುಃಖವಾಗುತ್ತಿರಲಿಲ್ಲ. ಸಾಕು ಸಾಕು ಈ ನೌಕರಿ. ಸಹೋದರಿಯ ಆದರತನವನ್ನು ಕಂಡರೂ ಚಂಡನಂತೆ ತಲೆ ಹಿಡಿಯುವ ಈ ಸರ್ಕಾರಿ ಸಿಐಡಿ ಇನ್ಸ್ಪೆಕ್ಟರ್ ನೌಕರಿ ನನಗೆ ಸಾಕು. ಈ ಹುದ್ದೆಗೆ ರಾಜೀನಾಮೆಯನ್ನಿತ್ತು ಸೇಡೆಂಬ ಅಗ್ನಿಯನ್ನಾಗಿ ಆ ಜಾರಣಿಯರನ್ನು ನನ್ನ ಕ್ರೋಧಾಗ್ರದಲ್ಲಿ ಸುಟ್ಟು ಬಿಡುವೆ. ಆಶೀರ್ವದಿಸು ಮಾತೆ, ಆಶೀರ್ವದಿಸು. ರಾಜನ್ ಮಾಮ. ಓ, ಯಾರು? ರತ್ನಮ್ಮ, ಏನಮ್ಮ ನೀ ಇಲ್ಲಿ ಬಂದಿರೋದು? ಅದೆಲ್ಲ ಇಲ್ಲಿ ಬಿಡಣ್ಣ, ಯಾಕೋ ನಿಮಗ್ ಕಣ್ಣು ಬಾಳ ಕೆಂಪಾಗ್ಯಾವ ರಾಜನ್ ಮಾಮ. ಯಾಕೆ ರಾಜನ್ ಮಾಮ? ಛೇ ನನಗೇನಾಗ್ಯದವ, ಸ್ವಲ್ಪ ಹೊತ್ತಿನಿಂದ ಕಣ್ಣಾಗ ಕಸರು ಬಿದ್ದಿತ್ತು, ಅದಕ್ಕ ಕಣ್ಣು ಕೆಂಪು ಕಾಣ್ತಾವ. ಅದಿರ್ಲಿ, ನೀನು ನನ್ನ ನೋಡ್ಕೊಂತ ಬರೋ ವಿಷಯ ಏನಿತ್ತವ? ಅಯ್ಯೋ ಮಾತ್ಕೊಮ್ಮೆ ರಾಜನ ಮಾಮ ಅವ್ವ ಇವ್ವ ರತ್ನಮ್ಮ ಅನ್ನಕೋಬೇಡ. ಪ್ರೀತಿಯಿಂದ ರತ್ನ ಅನ್ನೋ ಸಾಕು. ಅನ್ನ ತಿನ್ನೋ ನಾಲ್ಗೆಯಿಂದ ಪರಸ್ತ್ರೀಯರನ್ನ ಕಂಡಂಗ ಕರಿಬಾರ್ದವ. ಅವ್ವ, ಅಕ್ಕ, ತಂಗಿ, ತಾಯಿ ಅನ್ನೋದೇ ನಿಜವಾದ ನಾಲ್ಗೆ. ಇರಲಿ, ನನ್ನನ್ನು ನೋಡ್ಕೊಂತ ಬರೋ ವಿಷಯ ಏನಿತ್ತವ? ಅದು ಅದು ಏನವ ಅದು? ಶಕ್ತಿಗೆ ಸೋಡಾ ಚೀಟಿ ಕೊಡೋದು, ನಿನ್ ಜೊತೆ ಮದ್ವಿ ಮಾಡ್ಕೊಳ್ಳೋದು. ತಪ್ಪು ರತ್ನವ, ನಿಂದು ತಪ್ಪು. ಯಾವ ತಪ್ಪು? ನಾ ಮನೆಗೆ ಅದೀನಿ ಅಂದ್ರೆ ಇನ್ನೊಬ್ಬ ಹೆಂಗಸನಿಂದ ಅಡ್ಡಾಡ್ತಾನ ನನ್ನ ಗಂಡ, ಅದು ತಪ್ಪಲ್ಲನ? ಅದು ತಪ್ಪವ. ಮಾನ ಮರ್ಯಾದೆ ಇದ್ದ ಗಂಡಸು ಅಂತ ಬಂಡ ಕೆಲಸ ಮಾಡಬಾರ್ದು. ಆದ್ರೂ ನೀನು ಒಂದು ಹೆಣ್ಣು. ಹೆಣ್ಣಿನ ಶೀಲ ಅನ್ನೋದು ಒಂದು ಸುಂದರವಾದ ಹೂವಿನಂಗೆ. ಆ ಹೂವು ಗಂಡನೆಂಬ ದೇವರ ಅಡಿಯನ್ನು ಬೆಳಗಿದ್ರ ಬಲು ಚಂದ. ಆದ್ರೆ ಆ ಹೂವು ದೇವರ ಅಡಿ ತಪ್ಪಿ ಜನರು ಓಡಾಡೋ ಬೀದಿಗೆ ಇಳಿದ್ರೆ 16 ಕಾಲೊಳಗೆ ಸಿಕ್ಕು ತಿಪ್ಪೆ ಸೇರಿ ಹೊಲಸು ಹುಳ ತಿನ್ನ ಕಸ ಆಗ್ತದವ, ಕಸ ಆಗ್ತದ. ಆದ್ರೂ ನೀನು ಹೆಣ್ಣು, ನೀನು ಮನೆಯಾಗಿದ್ರನ ನಿನ್ನ ಬಾಳವೆ ಸುತ್ತ ನೋಡು. ಏನು ಬಾಳೆ ಚಂದ ಬಿಡ ರಾಜನ ಮಾಮ. ರಾತ್ರಿ ಆದ್ರ ನಮ್ಮ ಶಾಟ್ರ್ ಮನೆಗೆ ಬರಂಗಿಲ್ಲ. ಹಳಬೇಡ ರತ್ನವ, ಹಳಬೇಡ. ನಾನು ಎಷ್ಟೊತ್ತಿದ್ರು ನಿಮ್ ಸೆಟ್ರಿಗೆ ಬುದ್ಧಿ ಕಲಿಸ್ತೀನಿ. ನಿನ್ನ ಬಾಳವೆ ಕೂಡಿಸ್ತೀನಿ. ಅದಕ್ಕ ನಾನೊಂದು ಉಪಾಯ ಮಾಡೀನಿ, ದಾರ್ಯಾಗ ಹೋಗ್ತೇವ ಅಂತ ಹೇಳ್ತೀನಿ. ಆಯ್ತು ಬಾ ಮಾಮ. ನನ್ನ ಪ್ರೀತಿಗೆ ಮೆಚ್ಚಿ ನನ್ನ ಬಾಳೆಂಬ ಭೂಮಿಗೆ ಮದುವೆ ಎಂಬ ಮಳೆ ಸುರಿಸಲು ಮೋಡವಾಗಿ ಬರ್ತಾ ಇದ್ದಾನೆ ವಿಜಯ್ ಬಾಬು. ಆ ಮೋಡವನ್ನ ಹೊಡೆದೋಡಿಸ್ಲಿಕ್ಕೆ
ಬಿರುಗಾಳಿಯಾಗಿ ಬರ್ತಾ ಇದ್ದಾನೆ ವಿಜಯನ ಅಣ್ಣ ನಾಗರಾಜ. ಎಲ್ಲಿ ನನ್ನೆನೆಯ ಅಣ್ಣನ ಮಾತಿಗೆ ಕಿವಿಗೊಟ್ಟು ನನ್ನ ಕೈ ಬಿಡುವನೆಂಬ ಸಂದೇಹ ನನ್ನ ಹೃದಯದಲ್ಲಿ ಧ್ವನಿ ಮಾಡ್ತಾ ಇದೆ. ಇಲ್ಲ, ವಿಜಯನಿಗೆ ಅರ್ಪಿಸಿದ ಈ ನನ್ನ ಮನ ವಿಜಯನ ಜೊತೆಗೆ ಬಾಳಿದಾಯಿತು. ಅರೆ ಕಮಲ, ನೀನಿಲ್ಲಿ? ಅಣ್ಣನಿಗೆ ಬುತ್ತಿ ಕೊಟ್ಟು ಬರ್ಲಿಕ್ಕೆ ಅಂತ ಹೋಗಿದ್ದೆ. ಇರಲಿ, ಮುಖವೇಕೋ ಹುಲಿಯನ್ನು ಕಂಡ ಹರಣಿ ಅಂತಾಗಿದೆಯಲ್ಲ, ಏನು ವಿಷಯ? ವಿಜಯ್, ಇಂದು ನಾನು ಕೇಳುವ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ್ರ? ಜೀವನದ ಸಂಗಾತಿಯಾಗಿ ಬರುವ ನಿನ್ನಲ್ಲಿ ನಾನು ಸುಳ್ಳು ಹೇಳಿದೆ? ಛೆ, ಕಲ್ಪನೆಗೂ ಮೀರಿದ ಪ್ರಶ್ನೆ ಇದು. ವಿಜಯ್, ಮೊನ್ನೆ ನಿಮ್ಮಣ್ಣ ನಾಗರಾಜ್ ಅವರು ನಮ್ಮ ಮನೆಗೆ ಬಂದಿದ್ರು. ಹೌದಂತೆ, ಏನೋ ರಾತಾಂತವಾಯಿತೆಂದು ನಾನು ಕೇಳಿದ್ದೆ. ಏನು ಹೇಳಿತು? ಮದುವೆ ಆಗದಂತೆ ಹಣದಾಸೆ ತೋರಿಸಿ ಈ ಊರನ್ನೇ ಬಿಟ್ಟು ಹೋಗು ಅಂದ್ರು. ಆಮೇಲೆ ಅದಕ್ಕೆ ತಿರಸ್ಕರಿಸಿದ ಕೂಡಲೇ ಬೆದರಿಕೆಯ ಬಾಣಗಳನ್ನ ಬಿಡಹತ್ತಿದ್ರು. ನಮ್ಮ ಮದುವೆ ನುಡಿವಿದು ಮದುವೆ ಮಂಟಪದಲ್ಲಿ ಅಲ್ವಂತ ವಿಜಯ್, ಮಸನದ ಮಂಟಪದಲ್ಲಂತೆ. ಇದಕ್ಕಿಂತ ಮೇಲಾಗಿ ಏನಾದ್ರೂ ನಡೆದಿದ್ದೆ ಆದ್ರೆ ನನ್ನನ್ನ ಜೀವಂತ ಸಮಾಧಿ ಮಾಡಿಬಿಡ್ತೀನಿ ಅಂತ ಹೇಳಿ. ಓಹೋ, ಸ್ವರ್ಗ ಲೋಕದ ಬ್ರಹ್ಮ ಅವನು. ಅವನ ಕೈಯಲ್ಲಿಯೇ ಮಾನವನ ಆಗು ಹೋಗುಗಳಿವೆ ಎಂದು ನಂಬಿದ್ದಾನೆ. ಇಷ್ಟಕ್ಕೆ ದುಃಖಿಸುವೇಕೆ? ಕೇಳಲಿ ನನ್ನ ನಿರ್ಧಾರ. ನನ್ನ ಮದುವೆಗೆ ನನ್ನಣ್ಣ ನಾಗರಾಜನೇ ಏಕೆ? ನನ್ನ ಹೆತ್ತ ಮಾತಾಪಿತರು ಬಂದು ಹೇಳಿದರು, ನಾನು ಅವರ ಮಾತನ್ನು ಧಿಕ್ಕರಿಸಿ ನಾನು ನಿನ್ನನ್ನು ಅರಿಸುವೆ. ಸಮಾಧಾನವಾಯಿತೆ? ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನಿನ್ನದೇನೋ ನೆಮ್ಮದಿಯಾಯಿತು, ಇನ್ನು ನನ್ನ ಮನ? ಆಯ್ತು, ನಿಮ್ಮ ಇಷ್ಟದಂತೆ ಪರಪುರುಷನೊಡನೆ ನಲಿದಾಡಲು ನಾಚಿಕೆ ಆಗುವುದಿಲ್ಲವೇ? ಅಣ್ಣ,
ಬಾಯಿ ಮುಚ್ಚು. ಇನ್ನೊಂದು ಸಾರಿ ನನ್ನನ್ನು ಅಣ್ಣನೆಂದು ಕರೆದರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಬಿಡುವೆ. ಅಣ್ಣ ಇದೇನನ್ನ ನೀನು ಈ ನಿನ್ನ ತಂಗಿ ನಾಚಾರಣಿಗೆ ಹೋಲಿಸಿ ಮಾತಾಡ್ತಾ ಇದ್ದೇನನ್ನ. ಮತ್ತಿಲ್ಲೇನು ಕಂಡ ಪುರುಷರೊಡನೆ ನೋಡು ರಸ್ತೆಯಲ್ಲಿ ಕುಣಿಯುವ ನಿನ್ನನ್ನು ನನ್ನ ತಂಗಿ ಎಂದೇಳಲು ನಾಚಿಕೆ ಆಗುತ್ತದೆ. ರಘು, ಇಂದು ಮುಂದೆ ವಿಚಾರಿಸದೆ ಕಂಡಂತೆ ಮಾತನಾಡಬೇಡ. ಕೌತುಕತನದ ಕೆಲಸ ಮಾಡುವುದಲ್ಲದೆ ಬುದ್ಧಿಯೇ ಮೇಲೆ ಹೇಳಲು ಬರುವೆಯಾ? ಕೊಲ್ಲುವೆಯಾ? ಕೊಲ್ಲನ್ನ. ನಿನ್ನಂತ ತಲೆ ಹಿಡ್ಕನ ತಂಗಿಯಾಗಿ ಹುಟ್ಟು ಬಂದಿದ್ದೇನಲ್ಲ, ನಾನಿಲ್ಲಿ ಬದುಕಿರೋದಕ್ಕಿಂತ ಸಾಯುವುದೇ ಲೇಸು. ಕೊಲ್ಲಣ್ಣ, ಕೊಲ್ಲ. ಕೌತುಕತನದ ಕೆಲಸ ಮಾಡುವುದಲ್ಲದೆ ಬುದ್ಧಿ ಮೇಲೆ ಹೇಳಲು ಬರುವೆಯಾ? ಬುದ್ಧಿ ಹೇಳಲು ನಾನಿಷ್ಟದವಳನ್ನ. ಅಂದು ಮನೆ ಬಿಟ್ಟು ಹೋಗಬೇಡ ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ತಂಗಿಯ ಬಾಳ ಭವಿಷ್ಯವನ್ನ ಹಾಳು ಬಾವಿಯಲ್ಲಿ ತಳ್ಳಿ ಅಂದು ಮನೆ ಬಿಟ್ಟು ಹೋದೆ. ಎಂದೂ ಇಲ್ಲದ ಕಾಳಜಿ ಇಂದು ಬಂತೇನನ್ನ ನಿನಗೆ? ಆಪತ್ಕಾಲದಲ್ಲಿ ನಮಗೆ ವಿವಿಧ ರೀತಿಯಾಗಿ ಸಹಾಯ ಮಾಡಿದ ವಿಜಯ್ ಬಾಬು ಅವರು ನಿನ್ನ ತಂಗಿಯನ್ನ ವಿವಾಹ ಆಗ್ಲೂ ನಿಂತಿದ್ದಾರೆ ಅನ್ನೋದು ನಿನಗೇನಾದ್ರೂ ಗೊತ್ತಿದೆಯಲ್ಲ? ಇದು ಸತ್ಯವೇ ವಿಜಯ? ಇದು ಗಾಳಿ ನೀರಿನಷ್ಟೇ ಸತ್ಯ ರಘು. ವಿಜಯ, ನೀನು ಸಿರಿವಂತ ಅರಸು ವಂಶದ ಹುಡುಗ, ಮೇಲಾಗಿ ನಾಗರಾಜನ ಸಹೋದರ. ನಿನ್ನಂತವನು ನನ್ನ ತಂಗಿಯನ್ನು ಮದುವೆ ಆಗುವುದೆಂದರೆ ಬೆಂಬಲು ಅಸಾಧ್ಯವಾದ ವಿಷಯ. ಏಕೆಂದರೆ ನೀನು ಮನಸ್ಸು ಮಾಡಿದರೆ ಕಮಲೆಗಿಂತ ಹೆಚ್ಚಿನ ಸುಂದರ ಸುಕುಮಾರಿಯರನ್ನು ತಂದು ಮದುವೆಯಾಗಬಹುದು. ಅಂತವನು ನೀನು ಈ ರೀತಿ ಮೋಸದ ಆಟವಾಡುವುದು ನನಗಿಷ್ಟವಿಲ್ಲ. ಇದು ಮೋಸವಲ್ಲ ರಘು, ನನ್ನ ಅಚಲವಾದ ನಿರ್ಧಾರ. ಆದರೂ ನೀನು ನಾಗರಾಜನ ತಮ್ಮನಾದರೆ ನನ್ನ ವಿಚಾರಗಳು ನಾಗರಾಜನಿಗಿಂತ ಬೇರೆ. ಅದು ಹೇಗೆ ಸಾಧ್ಯ? ಹಾವಿನ ಬೆನ್ನ ಹಿಂದೆ ಹಾವೇ ಹುಟ್ಟುತ್ತದೆ ವಿನಃ ಹಸುವಲ್ಲ. ಆದಿಯಲ್ಲಿ ದೇವನಾದರು, ಒಂದೇ ಗರ್ಭದಲ್ಲಿ ಜನಿಸಿದರು, ಪ್ರವೃತ್ತಿಯಲ್ಲಿ ಭಿನ್ನರಲ್ಲವೇ ರಘು? ಈ ಆಳು ಪುರಾಣ ನನಗೆ ಬೇಕಾಗಿಲ್ಲ. ಆಳು ಪುರಾಣವಲ್ಲ ರಘು, ನನ್ನ ನಿಜಮಾನದ ನಿಜ ಸ್ಥಿತಿ. ನನ್ನ ಮಾತನ್ನು ನಂಬು ರಘು. ನಾನು ವಂಚಕನಲ್ಲ, ನಾನು ದ್ರೋಹಿಯೂ ಅಲ್ಲ. ಏನೇ ಆದರೂ ನಾಗರಾಜನಂದು ಬಾರಿ ವಿಚಾರಿಸುವುದು ಬಲು ಅಗತ್ಯ. ಅವನು ಈ ಮದುವೆಗೆ ಒಪ್ಪಲಾರ. ಹಾಗಾದರೆ ನಾನು ಈ ಮದುವೆಗೆ ಒಪ್ಪಲಾರೆ. ಹಿರಿಯರ ಮಾತಿಗೆ ಎಳ್ಳಷ್ಟು ಬೆಲೆ ಕೊಡದ ನಿನ್ನಂತವನ ಜೊತೆ ಕಮಲೆಯ ಮದುವೆ ನಡೆಯಲಾರದು. ಕಮಲೆ, ನಡೆ ಮನೆಗೆ. ನಮ್ಮಣ್ಣ ನಾಗರಾಜ್, ಕಮಲೆಯಣ್ಣ ರಘು, ಇವರಿಬ್ಬರು ನನಗೆ ಎಂದಾದರೂ ಗಂಡಾಂತರ ತಂದೊಡ್ಡುವರೇ. ಇವರಿಬ್ಬರು ಕಣ್ಣು ತಪ್ಪಿಸಿ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುವುದೇ ಉತ್ತಮ. ಏನವ ತಂಗಿ ಮಂಜುಳ, BA ಪಾಸ್ ಆಗಿ ಮನ್ಯಾಗ ಕುತ್ಕೊಂಡ್ಬಿಟ್ಟಿಲ್ಲವ. ಧಾರವಾಡದಾಗ MA ಸಾಲಿ ಮುಗಿಸ್ಬೇಕಾಗಿತ್ತು. ಅಣ್ಣ MA ವರೆಗೂ ಓದಿ ಮುಂದೆ ಮಾಡೋದಾದ್ರೆ ಏನಿದೆ ಅಣ್ಣ? ಹೌದು ಬಿಡವ, ಓದಿ ಮುಂದ್ ನೀ ಮಾಡ್ಬೇಕಾದ್ರೆ ಏನ ನಿನಗೀಗ ಬೇಕಾದಂತ ಬ್ಯಾರೆ ಐತವ. ನನಗೇನನ್ನ ಬೇಕಾಗಿದ್ದು? ಮದುವೆವ ತಂಗಿ, ಮದುವೆ. ಖರೆ ಹೇಳ್ಬೇಕಂದ್ರ ಅರೇದ್ ಹುಡುಗಿನ ಇಟ್ಕೊಳ್ಳೋದು 50 ಬಂಗಾರ ಕಾಯೋದು 2 ಬಂದ ನೋಡು. ನಿಂದೊಂದಿಟ್ಟು ಮದುವೆ ಮಾಡಿಬಿಟ್ರ ನಂದು ಅರ್ಧ ಚಿಂತಿ ಕಡಿಮೆ ಆಕತ್ತವ. ಅಣ್ಣ ನಾನು ಅಣ್ಣ ನಾನು ನಾನ್ ಅಣ್ಣ, ನೀ ತಂಗಿ, ಇಲ್ಲಾರಂದರು. ಹಾಗಲ್ಲಣ್ಣ, ನಾನು ಈ ಊರು ಅಗರ್ಭ ಶ್ರೀಮಂತ ನಾಗರಾಜನನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಅವರನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡ್ಕೊಂಡಿದ್ದೀನಿ ಅಣ್ಣ. ಇದನ್ನು ಮಾಡೋದು ಕಲ್ತು ಬಿಟ್ಟೆ. ನೋಡವ ತಂಗಿ, ಹಣ್ಣಿನ ಕಂಡ ತಿಂದು ಸಿಪ್ಪಿ ಬಿಸಾಕ ಜನ ಅವರು.
ಇಲ್ಲ ಅಣ್ಣ, ಹಿಂದೊಮ್ಮೆ ನನ್ನ ಜೀವನ ಹಾಳಾಗುವಾಗ, ನನ್ನ ಮಾನ ಹೋಗುವಾಗ ನನ್ನ ರಕ್ಷಣೆ ಮಾಡಿದ ನನ್ನ ಪಾಲಿನ ದೇವರನ್ನ ಅವರು. ನೋಡವ ತಂಗಿ, ಅವರು ಕೂಡ ಮಾತಾಡೋದು ಆವಿನ ಕೂಡ ಸರ್ಸಾಡೋದು ಎರಡು ಒಂದೇ. ಮದುವೆ ಏನೇ ಆಗ್ಲಿ ಮದುವೆ ಆಗತ್ತಾನ ನಿನ್ನ ಬಿಗು ನಿಂತ ಕಿತ್ತಂದ್ರ ಕೆಲ್ಸ ಆಕತ್ತೆ. ನೋಡು ತಂಗಿ, ನಿನ್ ಸ್ವಲ್ಪ ಮೈ ಮ್ಯಾಗೆ ಹೆಸರಿಟ್ಕೊಂಡು ನಡೆಯವ. ಆಗ್ಲೇಣ್ಣ. ತಂಗಿ, ನೀನು ಸ್ವಲ್ಪ ಮನೆಗೆ ಹೋಗವ, ನಿಮ್ಮ ಅತ್ತಿಗೆ ತವರಿಗೆ ಹೋಗ. ನಂದೊಂದು ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಬರ್ತಮ್ಮ. ಸರಿ ಅಣ್ಣ. ಬಾಯ್. ಎಸ್ ಬಾಸ್. ಹಿರಿ ಕನ್ನಡಿ ಸೂರ್ಯನನ್ನೇ ಸೆರೆ ಹಿಡಿತಿದೆಯಲ್ಲ, ತಮ್ಮ ಮಾತಿನ ಅರ್ಥ? ಆ ಬಡಬೇಕಾರಿ ಚಂದ್ರನ ತಂಗಿ ನನ್ನ ತಮ್ಮನನ್ನೇ ಸೆರೆ ಹಿಡಿದಿದ್ದಾಳೆ. ಅಷ್ಟೊಂದು ಸುಂದರಿ ಆ ಕಮಲೆ. ರೂಪದಲ್ಲಿ ರಂಬೆ ಅವಳು. ರಂಬೆಯು ಅವಳಾದರೆ ಅವಳ ನಾಟ್ಯ ಇಂದ್ರನ ವೈಭವ ಹೊಂದಿರುವ ನಾಗರಾಜನ ಹೃದಯ ಮಂದಿರದಲ್ಲಿ ನಡೆಯಬೇಕೇ ವಿನಃ ಬುದ್ಧಿ ಬಲಯದ ಬಾಲಕ ವಿಜಯನ ಮುಂದಲ್ಲ. ಏನಂದೆ? ತಮ್ಮ ಬಯಸದ ಹೆಣ್ಣಿನ ಮೇಲೆ ಅಣ್ಣ ಕಣ್ಣಾಕೋದು ತಪ್ಪಲ್ಲವೇ ಚಾಣಕ್ಯ? ತಮ್ಮ ಬಯಸಿದ ಹೆಣ್ಣೆಂದು ತಿಳಿದು ಕಣ್ಣೆದರಿಗಿದ್ದ ಸಿಹಿ ಮಾವಿನ ಹಣ್ಣನ್ನು ತಿನ್ನದೆ ಬಿಟ್ಟರೆ ಅದರ ಮೇಲಿನ ವ್ಯಾಮೋಹ ತಪ್ಪಿದಂತಾಯಿತೆ. ಮೋಜಿನ ಈ ಜೀವನದಲ್ಲಿ ಸುಖವಾಗಿ ಈಜುವವನೇ ಜಾಣ. ಇದು ಸಾಧ್ಯವಿಲ್ಲ. ಅವನೊಂದಿಗೆ ನನ್ನ ಸಹೋದರ ಮದುವೆ ಆಗಲು ಬಯಸಿದ್ದಾನೆ. ರಾಜವಂಶದ ತಾವು ಒಂದು ಅತಿ ಸಾಮಾನ್ಯ ಬಡ ಕುಟುಂಬದೊಂದಿಗೆ ಬೀಗತನ ಬೆಳೆಸುವಿರಾ? ಇದು ಸಾಧ್ಯವಿಲ್ಲ. ಒಟ್ಟಾರೆ ಈ ಮದುವೆ ನಿಲ್ಲಿಸಲೇಬೇಕು ಚಾಣಕ್ಯ. ನಾಗರಾಜ್, ಈ ಮದುವೆ ತಪ್ಪಲೇಬೇಕೆಂಬ ಇಚ್ಛೆ ನಿಮಗಿದ್ದರೆ ತಾವು ತಮ್ಮ ಮನಸ್ಸನ್ನು ಕಲ್ಲಾಗಿಸಿ ಆದರೂ ಆ ಕಮಲೆಯ ಮಾನವನ್ನು ಸೂರೆಗೊಯ್ಯಲೇಬೇಕು. ನಂತರ ಶೀಲ ಹೋದ ಹೆಣ್ಣನ್ನು ವಿಜಯನು ಕೂಡ ಕಣ್ಣೆತ್ತಿ ನೋಡಲಾರ. ಅದೇ ಚಾಣಕ್ಯ ಭಲೆ. ಹಾಗಾದ ಅದ್ಭುತ ಉಪಾಯನ್ನೇ ಹೇಳಿಕೊಟ್ಟೆ. ಸೊಕ್ಕಿನಿಂದ ಉತ್ತರಿಸಿದ ಕಮಲೆ ಮುಂದೆಯ ವಿಚಾರ ಆಗದಲೆ ನನ್ನ ಮನಸ್ಸಿಗೆ ಶಾಂತಿ. ಭದ್ರ ಭದ್ರ ಏನ್ದಣೆ? ವಿಜಯನ ಹೆಸರೇಳಿ ರಘುವಿನ ಸಹೋದರಿ ಇಲ್ಲಿ ಕಮಲೆಯನ್ನು ಇಲ್ಲಿಯೇ ಕರೆತ ಅಪ್ಪಣದಣೆ. ಆಯ್ತಣೆ.
ಬಾಬು? ಅದು ಅಲ್ಲಿರುವನು ನೋಡಮ್ಮ ನಿನ್ನ ವಿಜಯ ಬಾಬು. ಏಕೆ ವಿಜಯ್, ಈ ನಿನ್ನ ಮನದರ್ಸಿ ಜೊತೆ ಮಾತಾಡುವುದಕ್ಕೆ ನಿನಗೆ ಮನಸ್ಸಿಲ್ಲ? ಬರೇ ಮಾತನಾಡಲೇಕ ಕಮಲ, ನಿನ್ನ ನೋಡಿ ಹಪ್ಪಿ ಮುದ್ದಾಡಬೇಕೆಂದು ಮನ ಬಯಸುತ್ತದೆ. ಅಯ್ಯೋ, ಮೋಸ! ಯಾರು ಬಾಬಾ ನಾಗರಾಜ್ ಅವರ? ಬಾ ಬಾ ಬಾವ ನಾನಲ್ಲ, ಗೌರವಿ ರಾಮನು ನಾನು, ಪ್ರೇಮ ರಶ್ಮಿಯಿಂದ ಭುವನನು ನಾನು. ಬಾ ಬಾವಕಿ ಬೇಗನ ಬಂದು ಈ ಭುವನನು ಸೇರು. ಇಂದಿನ ಮಿಲನ ಬಾಳ ಸುದಿನ. ಸುದಿನವಲ್ಲ, ಕೌರ್ಮಾರ ಹರಣಕ್ಕಾಗಿ ಕಾದಿರುವ ಕರಾಳ ದಿನ ಇದು. ಪಿತ ಸಮನ ಭಾವ, ಸುತೆ ಸಮನ ಸೊಸೆ ಗಮ ಸಮಾಗಮಕ್ಕೆ ನಡೆದ ದೈತ್ಯ ಕೃತ್ಯವಿದು. ಭಾವ, ಈ ಭಾವಿ ಸೊಸೆಯ ದೇವರು ನೀವು, ವಿಜಯ ಕಮಲೆಯರ ಪ್ರೇಮ ಭವಿಷ್ಯ ನೀವು. ಬಾಬಾ, ನಿಮ್ಗೆ ಕೈ ಮುಗಿದು ಕೇಳಿಕೊಳ್ತೀನಿ, ಕನ್ಯಾ ವ್ಯವಸ್ಥೆಯಲ್ಲಿರುವ ನಮಗೆ ಆಶೀರ್ವದಿಸಿ ರಕ್ಷಕನಾಗಿ ನಮ್ಮನ್ನ ಕಳಿಸಿಕೊಡಿ. ರಕ್ಷಕ ರಕ್ಷಕ ನಾನಲ್ಲ, ನಿನ್ನ ಸೌಂದರ್ಯ ಭಕ್ಷಕ ನಾನು. ಓ ನನ್ನ ಚಲವಿನ ಪತ್ರವೇ, ನನಗೆದಿರುವ ಕಾಮತ್ತರವನ್ನು ನತ್ತಿಗಾರಿ ಸುಡತ್ತರಲ್ಲಿ ರತಿಯಾಗಿ ಮನ್ಮಥನ ಶೈಲವನ್ನು ಅರಂಗಿಸಿದರೆ ಕುಬೇರನಾಗರವನ್ನು ನಿನ್ನ ಕಾಲದಲ್ಲಿ ತಳ್ಳಿಬಿಡಿಯೇ. ಹಣ ಅದು ನನ್ನ ಪಾಲಿಗೆ ಹೆಣ. ನಿಮ್ಮಂತ ಕರ್ಮಚಾಂಡಲರಿಗೆ ಕೈ ಮುಗಿದು ಬೇಡ್ಕೊಂಡ್ರೆ ಅದಕ್ಕೆ ಬೆಲೆಯಾದ್ರೂ ಸಿಕ್ಕಿದೆ. ಥು, ನೀನೇನಾದ್ರೂ ಒಂಟಿ ಹೆಣ್ಣು ಸಿಕ್ಕಿದಳಂತ ಅಬಲೆಯ ಮೇಲೆ ಅತ್ಯಾಚಾರಗೊಳಿಸಲು ಮುಂದಾಗಿದ್ದೆ ಆದ್ರೆ ನರಕದಲ್ಲಿ ಕೊಳೆಯಬೇಕಾಗತ್ತೆ. ಇಂಥ ಪಾಪದ ಕಾರ್ಯಕ್ಕೆ ಕೈ ಹಾಕಿದ್ದೆ ಆದ್ರೆ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತೀಯಾ? ಎಚ್ಚರಿಕೆ. ಪಾಪ ಪುಣ್ಯ ನರಕ ಸ್ವರ್ಗ ಬೀದಿ 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 ಬೀದಿಯಿಂದ ಒಟ್ಟಿ ಪಾರಾಗಳು ಎಪ್ಪಿಸುವ ನನ್ನ ಮುದ್ದು ಪಾರವಳೆ. ಅರಿತುಕೋ, ಸತ್ತಾಗ ಬರದೆ ನರಕಕ್ಕಿಂತ ಕಡೆ, ಬದುಕಿದ್ದಾಗಲೇ ಹರಿಬಹುದು ಸ್ವರ್ಗ ಸುಖವೇಲೆ ಅದು. ವೇದಾಂತ ಕಥೆಯನ್ನ ಕತ್ತೆ ಮುಂದೆ ಬಿಚ್ಚರಿಸಿದ್ರೆ ಅದರ ತೆರಳನ್ನಾದ ಅರಿತಿತ್ತು. ಕತ್ತೆ ಏನಂತ ತಿಳಿಯನ್ನ ಅರಿಯದೆ ಹೋದರೆ ಇನ್ನಂತ ಹೆಣ್ಣು ಕತ್ತೆನನ್ನು ಚೆನ್ನಾಗಿ ಅನುಭವಿಸುತ್ತದೆ. ನಡತೆಗೆಟ್ಟ ನಾಯಿ. ನಾಯಿ ನಾನಲ್ಲ, ಹೆದರಿಗೆ ನೀ ಸಿಗಿ ಕಬ್ಬಿನ ತೋಟಕ್ಕೆ ಲೆಕ್ಕಲ್ಲಿ ಅಂತಾಕಿ ಮದಿಯರಲ್ಲಿದ್ದು ಮರ್ತಾನೆ ನಾನು. ದೂರ ಸರಿಯಾದ ಕಿರಾತಕ. ಒಂದು ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ನಿಮ್ಮಂತ ಕಾಮಕರ ಕೈ ಗೊಂಬೆ ಅಂತ ತಿಳಿದುಕೊಂಡಿದ್ಯಾ? ಪ್ರಸಂಗ ಒಂದು ಒದಿಗೆ ಬಂದಿದ್ಯಾದ್ರೆ ಕಿತ್ತೂರಾಣಿ ಚೆನ್ನಮ್ಮನಂತೆ ಕೈಯಲ್ಲಿ ಕತ್ತೆ ಹಿಡಿದು ಹೋರಾಡುವುದಕ್ಕೆ ಹೆಂಚರುವುದಿಲ್ಲ. ಮರಿಬೇಡವಾದನ್ನ. ಮುಚ್ಚು ಬಾಯಿ ಮದನ್ಮತ್ತಳೆ. ಮನ್ಮಥನ ಸನ್ನಿಧಿಯಲ್ಲಿ ಸಾಗುವುದು ಕಾಮದೇ ಉಪದೇಶ ಹೊರತು ಸ್ತ್ರೀ ಪುರುಷರ ಉಪದೇಶವನ್ನಲ್ಲ. ಕಾಮಿನಿ, ನನ್ನ ಕಾಮ ಪಂಜರದಿಂದ ಯಾವ ಸುಖ ಪಡೆದೆ ಜೀವ ಸಹಿತ ಹೊರ ಬಿದ್ದಿಲ್ಲ. ಬಿದ್ದಿದ್ದರೋ ಬದುಕಿಲ್ಲ. ಬಾಚಕೋರಿ, ಬದುಕುವ ಆಸೆ ನಿನಗಿದ್ದರೆ ನನ್ನ ಹೂವಿನ ಪಲ್ಲಂಗವನ್ನು ಯಾರಿ ಸುಖದ ನಕ್ಕು ನೆರಳಿ ಚಕ್ಕಂದಿಂದ ಬದುಕುವ. ನನ್ನನ್ನೇನು ಮಾಡಬೇಡಿ. ತಿರಸ್ಕರಿಸಿದರೆ ಈ ನಿನ್ನ ದೇಹವನ್ನು ಸುತ್ತಿರುವ ಹತ್ತಿ ಬಟ್ಟೆಯನ್ನು ಕಿತ್ತಸಿದು ಇನ್ನೊಮ್ಮೆ ಚಂದ್ರಗುತ್ತೆ ಸೇವೆ ಮಾಡುವಂದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಮಿತ್ರ ದ್ರೋಹದ ಅರ್ಥವೇನೆಂಬುದನ್ನು ಸರಿಯಾದ ಸನ್ನಿವೇಶದೊಂದಿಗೆ ನನಗೆ ತಿಳಿಸಿದೆ. ನಿನ್ನ ಗೆಳೆತನ ಕಟ್ಟಿದ್ದಕ್ಕಾಗಿ ಸರಿಯಾದ ಪ್ರತಿಫಲವೇ ಸಿಕ್ಕಿತು. ಮಿತ್ರ ದ್ರೋಹಿ ಚಂಡಾಲ ನೆಂಬಿದವರ ಗುತ್ತಿಗೆ ಕೊಯ್ಯುವನೆಂದು ಕಲಿತೆ. ಕಲಿಯುಗದ ದುಶ್ವಾಸನ. ಇಂದು ನೀನು ಹರಿದಿನವು ಹರಿಯದ ಕೆಲವೇರ ಬಟ್ಟೆಗಳನ್ನು ಹರಿದು ಬಲತ್ಕರಿಸುವಾಗ ಆ ಪೌರುಷ
ಆ ಆಕ್ರೋಶ ಇಂದು ನಿನ್ನ ತಂಗಿ ಸರಬಾಳಿಗೆ ಹಣ್ಣಿಗೆ ಕೈ ಹಾಕಿದ ನಂತರಕ್ಕೆ ಅದೆಲ್ಲಿಂದ ಬಂತು ಪೌರುಷ? ನಿನ್ನ ತಂಗಿಯಂತೆ ಇತರ ಹೆಣ್ಣಂದವಲ್ಲವೇ? ನಿನ್ನ ಬೇರೆ ಇಲ್ಲದ ಹೆಣ್ಣಿಗೆ ಬೆಲೆ ಈ ರೂಪರಾಣಿ ತಂಗಿ ಎಂಬ ಹೇಗೆ ನೋಡುವಾಗ ಉತ್ಕಟದಿಂದ ವರ್ತಿಸಿದೆ. ಈ ಕವಲೆಯನ್ನು ನಿನಗೆ ಒಪ್ಪಿಸಿ ನಿಲುವಂತ ಕಡೆಯಿಂದ ಕಡೆಯಾಗೋ. ಮನುಷ್ಯತ್ವವನ್ನು ಕಳೆದುಕೊಂಡ ನರದಮ ಅಣ್ಣನಾದವನಿಗೆ ತಂಗಿಯನ್ನೊಪ್ಪಿಸಲೇಳುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ಈ ನಿನ್ನ ಏಸಿ ಜನ್ಮಕ್ಕೆ? ಪುಂಡರ ಗಂಡನೆಂದೆನಿಸಿಕೊಂಡ ಪಾಂಡವರೇ, ಪ್ರಸಂಗ ಒಂದರಲ್ಲಿ ಧರ್ಮಪತ್ನಿಯು ಸೀರೆ ಸೆಳೆದರು ಷಂಡರಂತೆ ಕುಳಿತುಕೊಂಡಿರುವಾಗ ನಿಮ್ಮ ತಂಗಿಯನ್ನು ಒಪ್ಪಿಸೋದು ಯಾವ ನನ್ನ ನಾಲಿಗೆಯ ಮೇಲೆ ಹಿಡಿತವಿರಲೇ? ಅಣ್ಣ, ಕಮಲ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಮನೆಯಲ್ಲಿಯ ಮುದ್ದು ತಂಗಿಯ ಮನವನ್ನರಿಯಲಾರದ ಕಡು ಹೃದಯ ಕಣಮ್ಮ ನಾನು. ಇಂಥ ಶ್ವಾನಗಳ ಮಾತು ಕೇಳಿ ನಿಜವಾದ ಸುಖ ಏನೆಂಬುದನ್ನು ಕಡೆಗಣಿಸಿ ನಿನ್ನನ್ನು ಈ ಪರಿಸ್ಥಿತಿಗೆ ತಂದ ಪೋಪಿ ಕಣಮ್ಮ ನಾನು. ಕಮಲ, ಇನ್ನು ಮೇಲೆ ನಾನ್ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕುವುದಿಲ್ಲವೆಂದು ಭಾಷೆ ಕೊಡುವೆ ತಂಗಿ, ಭಾಷೆ ಕೊಡುವೆ. ಅದಕ್ಕಿಂತ ಮೊದಲು ನನ್ನನ್ನು ಕ್ಷಮಿಸಿದ್ದೇನೆಂದು ಹೇಳಿಬಿಡಮ್ಮ. ಬಿಡ್ತು ಅಣ್ಣನ. ಎಂದಿದ್ರು ನನ್ನ ಪ್ರೀತಿ ಅಣ್ಣನಲ್ವೇ ಅಣ್ಣ. ಇಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಲಿಕ್ಕೆ ಬಂದ ನನ್ನ ಹೆತ್ತ ಪಲ್ವೇ ನನ್ನ ನೀನು. ಕಮಲ, ಎತ್ತಮ್ಮನಂತೆ ಕರುಣಾ ಸಾಗರಿಯಮ್ಮ ನೀನು. ನಿನ್ನಂತ ಸದ್ಗುಣವಂತಿಯ ಶೀಲವನ್ನ ಹಾಳು ಮಾಡಲು ಹೊರಟಿರುವ ಈ ಪಾಪಿಗಳನ್ನು ಉಳಿಸಬಾರದಮ್ಮ, ಉಳಿಸಬಾರದು. ಎಲವೋ ಕ್ರೂರ ಜಂತುವೆ, ಇಂದಿಗೆ ಮುಗಿಯಿತು ನಿಮ್ಮ ಆಯುಸ್ಸು. ನೆನೆಸಿಕೋನಿಲ್ಲ ಮನೆಗೆ ಸುಂದರಿಯನ್ನು ಕಾಮುಕರ ಹಸುವನ್ನಾದರೂ ಅಡಗುವುದೆಂಟು. ಯಾನ್ ತಪ್ಪಿಷ್ಟರಗು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾದರೆ ನಿನ್ನ ಪ್ರಾಣ ಕಾಲನ ವೃತ್ತಗಳು. ದಯವಿಟ್ಟು ನನ್ನ ಬಿಟ್ಟುಬಿಡಿ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಉದ್ದಿನೊಳಗೆ ಕೈ ಹಾಕಿದ ತಕ್ಷಣ ಹಾವು ಕತ್ತದೆ ಬಿಟ್ಟಿದ್ದೆ. ಮಿಕ್ಕಿ ನಿಂತ ಮಿಕ್ಕಿಗೆ ಶಿಕ್ಷೆ ಆಗಲೇಬೇಕು ತಳಿಕ. ಬಾಸ್, ಒಡೆಯಲ ಗುಂಡನ್ನು ನನಗಿಂತ ಮೊದಲು ನನ್ನನ್ನೇ ಸಾಯಿಸಿ. ಸುಂದರಿಯನ್ನು ಸಾಯಿಸಿದರೆ ಕಾಮಕರ ಹಸುವನ್ನಾದರೂ ಅಡಗುವುದೆಂತು. ಹೂವಿದ್ದಲ್ಲೇ ದುಂಬಿ, ನಾನಿದ್ದಲ್ಲೇ ನೀನಿದ್ದಲ್ಲೇ ನಾನು. ನಮ್ಮ ಕಾಮದ ತೃಷ ತೀರಬೇಕಾದರೆ ನಿಮ್ಮಣ್ಣ ರಘುವಿನ ಕೊಲೆಯಾಗಲೇಬೇಕು. ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಬಡವರ ಮನೆ ನಂದ ದೀಪವನ್ನ ಆರಿಸಬೇಡಿ. ಇದೊಂದೇ ಸಾರಿ ನಮ್ಮನ್ನ ಬಿಟ್ಬಿಡಿ. ನಿಮಗೆ ಕಣ್ಣಿಗೆ ಕಾಣದ ಹಾಗೆ ಬಹು ದೂರ ಹೋಗಿ ಬದುಕ್ತೀವಿ. ಬಿಟ್ಬಿಡಿ ನಮ್ಮನ್ನ. ಸುಂದರ ಸೌಂದರ್ಯಕ್ಕೆ ವಿಸ್ಮಯ ಭ್ರಮರವಾರು ಬಿಟ್ಟು ಹೋದರೆ ಬದುಕುವುದಾದರೂ ಹೇಗೆ? ಹೂವಿದ್ದಲ್ಲೇ ದುಂಬಿ, ನೀನಿದ್ದಲ್ಲೇ ನಾನು. ಕಮಲ, ಈ ನಿರ್ಧಾಯಿ ರಾಕ್ಷಸರ ಮುಂದೆ ವ್ಯರ್ಥ ಪ್ರಾರ್ಥಿಸದಿರೋ. ಈ ರಾಕ್ಷಸರ ನಮ್ಮ ಮೈ ಮುಟ್ಟುವ ಮೊದಲು ಇಲ್ಲಿಂದ ದೂರ ಹೋಗೋಣ ನಡೆ. ರಘು, ಹೊರ ದಾಟಲು ನೋಡಿದರೆ ಈ ಪ್ರಪಂಚವನ್ನೇ ದಾಟಬೇಕಾದಿತ್ತು. ಎಚ್ಚರಿಕೆ. ಎದರದಿರು ಸಹೋದರಿ, ಎದರಿ ಬೆದರಿದರೆ ನಿನ್ನ ಶೀಲದ ಜೊತೆ ನನ್ನ ಶಿರವು ಉಳಿಯದು. ಶೀಲವಾದರೂ ಉಳಿಯಲಿ, ಶಿರವಾದರೂ ಉಳಿಯಲಿ. ಹಾಗಾದರೆ ಅನುಭವಿಸಿದ ದುಡಿದ ಪ್ರತಿಫಲವನ್ನು ಅಯ್ಯೋ ಪಾಪಿಗಳೇ, ನಿಮ್ಮ ಹಠವನ್ನೇ ಸಾಧಿಸಿದಿರ. ಓ ದೇವರೇ, ನೀನ್ಯಾವ ರೂಪದಲ್ಲಾದರೂ ಬಂದು ನನ್ನ ತಂಗಿಯ ಮಾನ ಕಾಪಾಡು. ಇದೇ ನನ್ನ ಕೊನೆಯ ಪ್ರಾರ್ಥನೆ. ಶಾಂತೇಶ್ವರ, ಶ್ರೀ ಪರಮೇಶ್ವರ. ನಿಜವಾಗಲೂ ಇವನು ಕೊಂದೇ ಬಿಟ್ಟಿಯಲ್ಲೋ. ಮುಂದೆ ಏನು ಗತಿ?
ನಮ್ಮ ಪ್ರಗತಿ, ನಿಮ್ಮ ವೈರ್ಯ ಅವನತಿ. ನಾಗರಾಜ್, ನಮ್ಮ ಗುಟ್ಟನ್ನೆಲ್ಲ ತಿಳಿದ ಈ ರಘು ಮುಂದೆ ನಮ್ಮಗಳ ಜೀವಕ್ಕೆ ಕಂಟಕಪ್ರಾಯನಾಗಿದ್ದ. ವೈರಿ ಎಂಬ ಬೆಳೆಯನ್ನು ಅದರ ಮೊಳಕೆಯಲ್ಲಿಯೇ ಚೂಟುವುದು ಉತ್ತಮ. ನಾಗರಾಜ್, ನೀವು ಯಾವುದಕ್ಕೂ ಈ ಚಾಣಾಕ್ಷಮತಿ ಚಾಣುಕ್ಯನ ಉಪಾಯದ ಹಾದಿಯಲ್ಲಿ ನಡೆಯುತ್ತಾ ಬಂದಿದ್ದೀರಿ. ಅದರಂತೆ ಇನ್ನು ಮುಂದೆಯೂ ನಡೆಯುತ್ತಾ ಹೋದರೆ ನಿಮಗೆಂದು ಆಪತ್ತೇ ಇರುವುದಿಲ್ಲ. ಇದನ್ನೆಲ್ಲ ಮರೆತು ಈ ಸುಂದರಿಯ ಸ್ವಾದ ಸವಿಯಲು ಸುರಪಾನ ಮಾಡಿ. ಭದ್ರ, 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 ಈ ಹೆಣವನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹಾಳು ಬಾವಿಯಲ್ಲಿ ಹಾಕಿಬಿಡು. ಆಗಲಿದ್ದೇನೆ. ಸುಸಮಯವೀಗ ಬಂದಿದೆ. ವಿಜಯನ ಮದುವೆ ಇವಳೊಂದಿಗೆ ನಡೆಯಕೂಡದೆನ್ನುವ ಇಷ್ಟ ನಿಮಗಿದ್ದರೆ ಅನುಭವಿಸಿ ಬಿಡಿ ಈ ಹೆಣ್ಣನ್ನು. ಪೂರ್ಣ ಅವಸ್ಥೆಯಲ್ಲೂ ಮನೋಹರಿ ಪದನನ ಮಾಡದಿಂದ ಕೃಪೆಯನ್ನು ಆರಿಸಿಕೊಂಡು ಮುದುಕರನ ಕೃಪೆ ಇಂಗಿಸಲು ಜಾಗೃತ ವರ್ತಿಗವ. ನನ್ನಣ್ಣ ಎಲ್ಲಿ? ಲೋಕದಲ್ಲಿ ಅಯ್ಯೋ ಪಾಪಿಗಳೇ, ಕೊನೆಗೂ ನನ್ನನ್ನ ಕೊಂದು ಬಿಟ್ರೇನೋ ಪಾಪಿಗಳ. ಕೇವಲ ಒಂದು ಹೆಣ್ಣಿನ ಸುಖಕ್ಕೋಸ್ಕರ ಒಂದು ಜೀವವನ್ನೇ ಬಲಿ ತೆಗೆದುಕೊಂಡ್ರ ಪಾಪಿಗಳ. ಬಾಸ್, ಅಯ್ಯೋ ದೇವರೇ, ಈ ನನ್ನ ಹಾಳು ರೂಪವೇ ಇಂದು ಘೋರ ಶಾಪವಾಗಿ ಪರಿಣಮಿಸಿದೆ ದೇವ. ನನ್ನನ್ನ ನೀವೇ ಕೊಲೆ ಮಾಡಿದ್ದು, ನೀವೇ ಕೊಲೆ ಮಾಡಿದ್ದು. ಬಾಸ್, ಇಲ್ಲ ಇಲ್ಲ, ನೀವು ನನ್ನನ್ನ ಕೊಲೆ ಮಾಡಿಲ್ಲ. ನೀವು ಸಭ್ಯರು, ಸಂಸ್ಕೃತವುಳ್ಳವರು, ಈ ಊರಿನ ಗಣ್ಯ ವ್ಯಕ್ತಿಗಳು. ನೀವು ನನ್ನನ್ನ ಕೊಲೆ ಮಾಡ್ತೀರಾ? ನನ್ನನ್ನ ಸತ್ತಿಲ್ಲ, ನನ್ನನ್ನ ಬದುಕಿದ್ದಾರೆ, ನನ್ನನ್ನ ಬದುಕಿದ್ದಾರೆ. ಅಣ್ಣ ಅಣ್ಣ, ಇಲ್ಲ ಇಲ್ಲ ಇಲ್ಲ, ನನ್ನನ್ನ ನೀವೇ ಕೊಲೆ ಮಾಡಿದ್ದು. ಅದು ಈ ನನ್ನ ಹಾಳು ಸೌಂದರ್ಯಕ್ಕಲ್ವೇ? ನನ್ನ ಬಲಿ ತೆಗೆದುಕೊಂಡ ಈ ನನ್ನ ಹಾಳು ರೂಪ ನನಗಿಂತ ಬೇಡ. ಬನ್ನಿ, ನಿಮಗಿಷ್ಟ ಬಂದಂತೆ ನನ್ನನ್ನು ಅನುಭವಿಸಿ. ಬಾಸ್, ಸುಸಮಯವೀಗ ಬಂದಿದೆ. ವಿಜಯನ ಮದುವೆ ಇವಳೊಂದಿಗೆ ನಡೆಯಕೂಡದೆನ್ನುವ ಹಠ ನಿಮಗಿದ್ದರೆ ಅನುಭವಿಸಿಬಿಡಿ ಈ ಹೆಣ್ಣನ್ನು. ವಿಜಯನು ಪ್ರೇಮ ಎಂಬ ತೈಲವನ್ನು ಹಾಕಿ ಈ ದೀಪವನ್ನು ಬೆಳಗಿಸುವ ಮೊದಲೇ ನನ್ನ ಕಾಮದ ಬಿರುಗಾಳಿಯಿಂದ ಇವಳ ಶೀಲ ಜ್ಯೋತಿ ನಂದಿಸಲೇಬೇಕು. ಅಂದಾಗ ಮಾತ್ರ ರಾಜ ರಕ್ತದ ನಾವು ನೀಚ ರಕ್ತದ ಈ ಹೆಣ್ಣಿನ ಸಂಬಂಧ ಕಡಿಮೆಗಲು ಸಾಧ್ಯ. ಎಲೆ ಚೆರುಕನ ತೊರಳೆ, ತಡ ಮಾಡದೆ ನಿನ್ನ ಶೀಲವನ್ನು ಒತ್ತಿ ತೃಪ್ತಿ ಪಟ್ಟು ಬಾ. ಭಲೆ ಅಣ್ಣ ಭಲೆ, ಮನ ಮೆಚ್ಚುವ ಕಾರ್ಯವನ್ನೇ ಮಾಡುತ್ತಿರುವಿ. ನಗುವುದು ಏತಕ್ಕೆ ನಿಲ್ಲಿಸಿದಿ? ನಗಣ್ಣ ನಗು, ನಿನ್ನ ಮನ ತೃಪ್ತಿಯಾಗುವವರೆಗೂ ನಗು, ನಿನ್ನ ಪಾಪದ ಕೊಡ ತುಂಬಿ ತುಳುಕಾಡುವವರೆಗೂ ನಗು. ನಕ್ಕು ನಕ್ಕು ಕೊನೆಗೊಂದು ದಿನ ಅಳುವುದಕ್ಕೂ ತಯಾರಾಗು. ವಿಜಯ್, ಹಸುವಿನಂತಿರುವ ತಾವು ಹುಲಿಯಂತಾಗಬಾರದು. ಸ್ವಲ್ಪ ಸಹಿಸಿರಿ. ಸಹಿಸಬೇಕೆ? ತಮ್ಮ ಮೋಹಿಸಿ ಮದುವೆಯಾಗಲಿಚ್ಛಿಸಿದ ಕನ್ಯೆಯನ್ನು ಅಣ್ಣನು ಕರೆ ತಂದು ಅತ್ಯಾಚಾರಗೈಯಲ್ಲಿಚ್ಛಿಸಿದ್ದಕ್ಕೆ ಸಹಿಸಬೇಕೆ? ಹಾಲು ಉಳಿಸಿದ ಅಣ್ಣನೇ ವಿಷ ಕಕ್ಕುವ ಹಾವಿನಂತಾದ್ದಕ್ಕೆ ಸಹಿಸಬೇಕೆ? ಎಲ್ಲ ವಿವೇಕಿ,
ನಿನ್ನ ನುಡಿಗಳು ಮರ್ಯಾದೆ ಗಡಿಯನ್ನೇ ಮೀರುತ್ತಿದೆಯಲ್ಲ. ಮರ್ಯಾದೆ ಗಡಿ ತಕ್ಕಡಿಯ ಪಲ್ಲಟಗಳು ಸಮನಾಗಿದ್ದರೆ ನ್ಯಾಯವಣ್ಣ. ನಿನ್ನ ಮರ್ಯಾದೆಯ ಮೇರೆ ಮೀರಿ ನೀರಿ ನಿಂತ ನೀತಿಯ ಪಲ್ಲಟವು ಭಾರವಾಗಿರುವಾಗ ನನ್ನ ಮಾತಿನ ಮೇರೆ ಮೀರಿಸಿ ಅದನ್ನು ಸರಿ ಮಾಡಬೇಕಲ್ಲವೇ? ವಿಜಯ್, ಮಲ್ಲಿಗೆಯಂತೆ ಮೃದು ತಾವು, ಮುಳ್ಳಿನೊಂದಿಗೆ ಮಲ್ಲಿಗೆಯ ಸರಸ ಸಲ್ಲದು ವಿಜಯ್. ಪ್ರಸಂಗ ಬಂದೊದಗಿದರೆ ಈ ವಿಜಯನ ಕಲ್ಲಿನಂತೆ ಕಠಿಣವು ಕೂಡ. ಆದರೂ ಗೌಂಡಿಯ ಮುಂದೆ ಕಲ್ಲಿನಾಟ ಏನೋ ನಡೆಯುವುದು. ಕಂಡಿತ್ತು ಕಾಣದವನಂತೆ ಕಣ್ಮುಚ್ಚಿಕೊಂಡು ಹೋಗುವುದುತ್ತಮ. ಚಾಣಕ್ಯ, ಈ ಶಕುನಿ ಬುದ್ಧಿಯನ್ನು ನನ್ನಲ್ಲಿ ಉಪಯೋಗಿಸಬೇಡ. ಇಡೀ ಕೂಳಿಗಾಗಿ ಅಲೆದಾಡುವ ನಿನ್ನಂತ ಹುಚ್ಚು ನಾಯಿಯ ಚೊಚ್ಚು ಮಾತಿಗೆ ಮನ್ನಣೆ ಎನ್ನುವ ಈ ಮೂರ್ಖ ಒಡೆಯನವನಲ್ಲ. ಮತೀನನೆ ತೊಲಗತ್ತೆ. ಚಾಣಕ್ಯ, ಹಾಸಿಗೆ ಹಡೆಯಲ್ಲಿ ಹಾವು ಮಲಗಿದಂಗಾಯಿತು, ಹೂವಿನೊಂದಿಗೆ ಮುಳ್ಳು ಹುಟ್ಟಿದಂಗಾಯಿತು. ಮುಳ್ಳು ನಾನ ಸುಮಂಗಲೆಯರಾಗಿ ಬಾಳಿ ಬದುಕುವ ಕನ್ಯೆಯರನ್ನು ಕರೆತಂದು ಅವರ ಶೀಲ ಮಂದಿರವನ್ನೇ ಹಾಳು ಮಾಡಲು ಹೊರಟಿರುವ ನೀನು ಮುಳ್ಳೋ ನಾನು? ನೀತಿ ನಡತೆಯಲ್ಲಿ ಉನ್ನತ ಮಟ್ಟದಲ್ಲಿರುವ ಹುಡುಗಿ ಒಬ್ಬಳು ಬಡವಳೆಂಬ ಕಾರಣಕ್ಕೆ ಅವಳ ಮದುವೆಯನ್ನು ನಿಲ್ಲಿಸಲು ಹೊರಟಿರುವ ನೀನು ಮುಳ್ಳೋ ನಾನು? ಮುಳ್ಳು ನಾಗರ ನೀನು, ವಿಷದ ಹೊಂಡ ನೀನು. ಛೆ, ನಿನ್ನಂತವನನ್ನು ಅಣ್ಣ ಎನ್ನಲು ನಾಚಿಕೆಯಾಗುತ್ತಿದೆ. ವಿಜಯ್, ಇವರಿಬ್ಬರಿಗೆ ಮಾತಾಡಬೇಡ ವಿಜಯ್. ಇವರಿಬ್ಬರಿಗೆ ಎದುರಾಗಿ ಮಾತಾಡಿದ ನನ್ನ ರಘು, ನನ್ನ ಪ್ರಾಣವನ್ನೇ ಇವರು ತೆಗೆದಿದ್ದಾರೆ. ಅದು ನನ್ನ ಹಾಳು ರೂಪಕ್ಕೆ. ಇದಕ್ಕೆ ಏನಾದ್ರೂ ಒಂದು ಶಿಕ್ಷೆ ಆಗ್ಲೇಬೇಕಲ್ಲ. ನನ್ನಂತವಳಿಗೆ ಭೂಮಿ ಮೇಲೆ ಬದುಕಬಾರ್ದು ವಿಜಯ್, ಬದುಕಬಾರ್ದು. ನಿಲ್ಲು ಕಮಲ, ನೀನು ಸಾಯಬೇಡ. ಸನ್ಮಾರ್ಗಿಗಳು ಸತ್ತರೆ ಲೋಕ ಉಳಿಯುವುದೆಂತು? ನೀನು ಜೀವಂತವಾಗಿದ್ದು ಇಂಥ ದುರುಳರ ಮರುಳಾಟವನ್ನು ನಿಲ್ಲಿಸಬೇಕಾಗಿದೆ. ನಡೆ ಹೋಗೋಣ. ವಿಜಯ್, ಎಲ್ಲಿಗೆ ಹೋಗ್ತಿರುವೆ? ನನ್ನಂಥ ಮತಿಹೀನ ಮಾನವರಿಂದ ದೂರಾಗಿ, ನನ್ನಂಥ ಹೃದಯಹೀನ ದಾನವರಿಂದ ದೂರಾಗಿ. ನಿನ್ನ ನುಡಿಗಳನ್ನು ಆಡುವುದರೆ ಮಾತ್ರ ಆಸ್ತಿ ಸಿಗುವುದು ನಿನಗೆ. ದೇವರು ಕೊಟ್ಟ ಶಕ್ತಿ ಈ ರೆಟ್ಟೆಯಲ್ಲಿರುವಾಗ ಯಾವ ನಾಯಿಗೆ ಬೇಕು ನಿನ್ನ ಆಸ್ತಿ? ಮುಂದೆ ಹಂದಿಯಂತೆ ತಿನ್ನಬೇಕಾಗುತ್ತದೆ. ಹಂದಿ ನರಕ ತಿನ್ನುವುದಾದರೂ ನಿಮ್ಮಂತೆ ನರರ ರಕ್ತವನ್ನು ಕುಡಿಯುವುದಿಲ್ಲ. ಆದರೂ ಕಾಳಿಂಗನೇ ಕೆಳಗೆ ಹೋಗ್ತಿರ್ತೀಯಾ? ಆ ಕಾಳಿಂಗವನ್ನು ವರ್ತಿಸುವ ಶಕ್ತಿ ಈ ವಿಜಯನಲ್ಲಿದೆ. ಮಾತಿಗೂ ಉತ್ತರ ಕೊಡುವುದರಲ್ಲಿ ತುಂಬಾ ಬಳಿಗಿರಬಹುದು ನೀನು. ಅದನ್ನರಿತಿರಬೇಕಾದವನು ನೀನು. ಮಾತಿಗೆ ಮಾತು ಉತ್ತರ ಕೊಡೋದ್ರಲ್ಲಿ ತುಂಬಾ ಬಳಿಗಿರಬಹುದು ನೀನು. ಅದರಂತೆ ಈ ಪಿಸ್ತೂಲ್ ಉಪಯೋಗಿಸುವುದರಲ್ಲಿ ಪಳಗಿದ್ದೇನೆ. ಇಲ್ಲದಿದ್ದರೆ ಕರುಣೆ ಇಲ್ಲದೆ ನಿಮ್ಮ ಪ್ರಾಣ ಹರಣವನ್ನೇ ಮಾಡಬೇಕಾದಿತ್ತು. ಬರುವೆ ನಾಗರಾಜ್, ನಿನ್ನ ಮನೆಗೂ ನಿನ್ನ ಈ ಆಸ್ತಿಗೂ ನನ್ನ ಧಿಕ್ಕಾರ ಧಿಕ್ಕಾರ. ಬಾಸ್, ಹುಲಿಯು ಬೋನಿನಿಂದ ತಪ್ಪಿಸಿಕೊಂಡು ಹೋಯಿತು, ಪಾರಿವಾಳವು ಪಂಜರದಿಂದ ಹಾರಿ ಹೋಯಿತು. ಇನ್ನೇನು ಗತಿ? ಗತಿ ಕೇರಳದ ಹುಲಿಯೊಂದಿಗೆ ಸರಸ ಹಾಡಿದವರ ಗದ್ಯ, ಈ ನಾಗರಾಜನ ಗೆಲುಗೆದವರ ಗದ್ಯ. ವಿಜಯ್, ಒಂದೇ ಒಡೆನ ಒಲಿಮೆಯನ್ನು ಬಚ್ಚಿಟ್ಟುಕೊಳ್ಳಲು ಬಡರಂಡೆ ಮನೆ ಓದಿಯ ಬಂದಿದ್ರಾಗಿ ಹರಿಯದೆ ಬಡ ಹಕ್ಕಿಯೋಳು ಮುನ್ನಿಕ್ಕಲೆಂದು ನೀನೇನು ಬಲ್ಲೆಯೋ? ನಿನ್ನ ಹುಟ್ಟನ್ನು ಅಡಗಿಸುವ ಸುಡುಗಾರನು ಎಲ್ಲ ಚಂದ್ರು. ಕೊನೆಗೂ ನಿನ್ನ ಶಾಸ್ತ್ರ ದೇಶದಿಂದ ಸಹೋದರನ ಜಯಂಕರಿಸಿ ನಿನ್ನ ಮೋಸದ ಅಸ್ತ್ರವನ್ನೇ ಹೊಡೆದು ನನ್ನಿಂದ ನನ್ನ ತಮ್ಮನನ್ನೇ ಹಗಲಿಸಿದ್ಯಾ. ಈ ನಿನ್ನ ಸಗದು ಸಡಸಂದನಕ್ಕೆ ಮೆಚ್ಚಿದ ನಾನು. ಆದರೆ ಚಂದ್ರು, ನೀನು ನರನಾರಿಯಾದರೆ ನರನಾಗರ ನಾನು. ಈ ನರನಾಗರ ಉತ್ತಮ ನಗರದಲ್ಲಿ ಮತ್ತೊಮ್ಮೆ ಎತ್ತದೇ ಹೋದರೆ ಈ ವರದ ಸುತ್ತರಿಯದ ಸಿಕ್ಕು ದಕ್ಕದೆ ದೈಸನವನ್ನು ಬರೆಯದಿರಿ. ಸ್ನೇಹದಿಂದಿದ್ದರೆ ನೆಲುವು ನೀಡುವ ನಾನು, ದೇಶದ ಇಸವಿಡುವ ಪೂರ ನರನಾಗರ ನಾನು. ರಾಜರ
ಅಂತೆ ನಾನಿಟ್ಟ ಕಿಡಿದಾಗಿ ಸುಡುತ್ತಲಿದೆ. ಈ ಮನೆಯ ನವರತ್ನದ ಶಿವನ ವಿಗ್ರಹದ ಚೋರತನಕ್ಕೆ ವಿಘ್ನಕಾರರಾಗಿದ್ದ ರಘು ವಿಜಯೇಂದರೀಗ ನಿರ್ವಿಘ್ನರು. ಒಬ್ಬ ಯಮಸದನ ಸೇರಿದ, ಇನ್ನೊಬ್ಬ ಚಂದ್ರ ಸದನ ಸೇರಿದ. ಮಗದೊಬ್ಬನಾದ ನಾಗರಾಜ ನನ್ನ ಬುದ್ಧಿ ಸದನದಲ್ಲಿ ಬಿದ್ದ ಮತಿಹೀನನೀಯ. ಇನ್ನಿಲ್ಲ ನನ್ನ ಕಾರ್ಯ ಉದ್ದೇಶವನ್ನು ತಡೆಯುವವರು ಯಾರೂ ಇಲ್ಲ. ಭೂಮಿಯು ತಿರುಗುವುದು ಸೂರ್ಯನ ಸುತ್ತ, ಚಂದ್ರನು ತಿರುಗುವುದು ಭೂಮಿಯ ಸುತ್ತ. ಆದರೆ ಈ ಚಾಣಕ್ಯ ತಿರುಗುವನು ಈ ಅವಿವೇಕಿ ನಾಗರಾಜನ ತಿಜೋರಿಯ ಹಣದ ಸುತ್ತ. ಸಮಯ ಸಾಧಿಸಿ ಅವನ ಸಿರಿ ಸಂಪತ್ತನ್ನು ಒತ್ತೊಯ್ಯುವುದೇ ಈ ಚಾಣಾಕ್ಷಮತಿ ಚಾಣಕ್ಯನ ಗತ್ತು. ಕಮಲ, ಬೇಡ ವಿಜಯ್. ದೈವ ವಂಚಿತಳಾದ ಈ ಕಮಲೆ ಬೆನ್ನು ಹತ್ತದ ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ. ದುರ್ದೈವಿಯಾದ ನೀವು ಮನೆ ಮಠವನ್ನ ತೊರೆಯುವುದು ಬೇಡ. ನಿಮ್ಮಣ್ಣ ಮೆಚ್ಚಿರುವ ಹುಡುಗಿಯನ್ನ ಮದುವೆಯಾಗಿ ಸುಖದಿಂದ ಇರಿ. ನಾವೆಷ್ಟೇ ಇದ್ರೂ ಬಡವರು. ನಮಗೂ ನಿಮಗೂ ಬಾಣ ಭೂಮಿ ಎಷ್ಟೇ ಅಂತರವಿದೆ ವಿಜಯ್. ಬಡತನ ಬಾನೆಂದರಿತರು ಅಲ್ಲಿಂದ ಬೀಳುವ ಗಂಗೆ ಈ ಭೂಮಿಯನ್ನು ಸೇರಬೇಕಲ್ಲವೇ ಕಮಲ? ನೀನೆಂದಿದ್ದರೂ ನನ್ನವಳು. ನಮ್ಮನ್ನು ಬೇರ್ಪಡಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ವಿಜಯ್, ನಿಮ್ಮಂತವರ ಪುಣ್ಯ, ನಿಮ್ಮಂತವರ ಹೃದಯದಲ್ಲಿ ನನಗೊಂದು ಸ್ಥಾನ ದೊರಕಿದೆಯಲ್ಲ, ಅದೇ ನನ್ನ ಪುಣ್ಯ. ಆದ್ರೆ ನಡೆದ ಘಟನೆಯನ್ನ ನೆನೆಸಿಕೊಂಡ್ರೆ ನನ್ನ ಅಣ್ಣನಿಗೆ ನಾನು ಹೇಗೆ ಮುಖ ತೋರಿಸ್ಲಿ? ಅವನು ಕೇಳಿದ್ರೆ ಏನಂತ ಹೇಳ್ಬೇಕು ನಾನು? ಕಮಲ, ಇನ್ನು ನೀನು ಇದೇ ತಾನೇ ಅರಳಿದ ಹೂವಿನ ಹಾಗೆ ನೀನು ಅಪವಿತ್ರನಾದರೂ ನಾನು ನಿನ್ನನ್ನು ಒರೆಸಲಿಕ್ಕೆ ಸಿದ್ಧರಿರುವೆ. ಇಲ್ಲ ವಿಜಯ್, ನಾನು ಮುಡಿದ ಹೂವಲ್ಲ. ಈ ಹೂವು ಅಪವಿತ್ರವಾಗಬಾರ್ದು ಅಂತ ನನ್ನ ರಘುವಿನ ಪ್ರಾಣ ಹೋಗಿದ್ದು. ಈ ಕಮಲೆಯ ಮಾನ ಪ್ರಾಣ ಒಂದು ಹೋದ್ರೆ ಒಂದು ಉಳಿಯಲಾರ್ದು ವಿಜಯ್, ಉಳಿಯಲಾರ್ದು. ಕಮಲ, ನಿನ್ನಂತ ಪ್ರೇಮಿಯನ್ನು ಪಡೆದ ನಾನೇ ಧನ್ಯಶಾಲಿ. ಬಾಳಿನ ಬೆಳಗಾಗಿ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಾಳಿನ ಬೆಳಗಾಗಿ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ Oh
ಇರ್ಲಿ ಕಮಲ, ಇಲ್ಲಿ ನಡೆದ ಘಟನೆಯನ್ನು ನಿಮ್ಮ ಅಣ್ಣನಿಗೆ ತಿಳಿಸಿ ಆ ದುಷ್ಟರಿಗೆ ಕಾನೂನಿನನ್ವಯ ಸರಿಯಾದ ಶಿಕ್ಷೆಯನ್ನು ಕೊಡಿಸಲೇಬೇಕು. ಬಾ ಹೋಗೋಣ. ನಡೀರಿ ಹಾಗಾದ್ರೆ. ಮುಕ್ತ ಸ್ತ್ರೀಯರ ಶೀಲ ನಷ್ಟಗೊಳಿಸಿ ಬಲಿಷ್ಠ ಸಮಾಜವನ್ನು ಸೃಷ್ಟಿಸುತ್ತಿರುವ ನಿನ್ನಂತಹ ನೀತಿ ಭ್ರಷ್ಟನನ್ನ ಕೊನೆಗಾಡಿಸಲು ಈ ಗಂಡುಗೊಡಲೆಯನ್ನು ಹಿಡಿದು ನಿನ್ನ ಒಡಲೆಂಬ ಬಂಡಿಯ ಮೇಲೆ ಎರಗಲು ಸಿಡಿಲಂತೆ ಸಾಗಿ ಬರುತ್ತಿರುವೆ. ಎಲೆ ನರರಾಕ್ಷಸನೇ, ನನ್ನ ತಂಗಿಯನ್ನು ಕೆಣಕಿ ರಗಣ್ಣನನ್ನ ಕೊಂದು ಕೊಪ್ಪಿದ ಈ ನಿನ್ನ ದೇಹದೊಡಲನ್ನ ನಾಶಂಬರಂತೆ ಬಗೆದು ಕರುಳನ್ನ ಕಿತ್ತಿ ಕೊರಳಲ್ಲಿ ಮಾಲೆಯಾಗಿ ಧರಿಸಿ ನಿನ್ನ ದೇಹದ ಬಿಸಿ ನೆತ್ತರನ್ನು ಹಸಿದ ತೋಳುಗಳ ಮಧ್ಯೆ ಚೆಲ್ಲಾಡದಿದ್ದರೆ ನನ್ನ ಹೆಸರು ಚಂದ್ರನಲ್ಲ. ಬಾಮಾಲು, ಇದು ನೋಡು ನಮ್ಮ ಮನೆ. ಐ ನೋ. ಇದೇನು ನನ್ನ ಗಂಡರಾಗಿ ಏಕವಚನದಲ್ಲಿ ಕರೀತಿದ್ದೀರಲ್ಲ? ಐ ಡೋಂಟ್ ನೋ. ನೋ 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 ನೋ. ಬರೇ ಮಾಲು ಅಲ್ಲ, ನೀನು ಜಗತ್ತಿನ ಸುಖ ಸಂಪತ್ತನ್ನೆಲ್ಲ ಒತ್ತು ತಂದ ಗೂಡ್ಸ್ಗಾಡಿ. ಏ ಶಟ್ ಅಪ್ ಯು ನಾನ್ಸೆನ್ಸ್. ಗಾಡಿ ಗೀಡಿ ಅಂತ ಮೋಡಿ ಮಾಡಕತ್ತಿಯಲ್ಲ ಯಾಕೋ? ನಾನ್ಯಾವ ದೊಡ್ಡ ಮೋಡಿಕಾರ ಅಂತ ನಿನಗೆ ಮೋಡಿ ಆಗ್ಲವ? ಸಲ್ಲದ ಸಂಶಯ ತಲೆ ಕುಳಿದ ಮನೆಗೆ ದೇವತೆಯಾಗಿ ಬಂದಿದೆ. ಬೀಜಾಗ ನಿಂದ್ರದ ಒಳಗ ಬಾರವ. ನೋ ಟಚ್. ನನ್ನ ಗಂಡ ಬರೋವರೆಗೂ ನಾ ಇಲ್ಲೇ ನಿಲ್ಲವೆ. ಯಾಕಂದ್ರೆ ನಿಮ್ಮ ವರ್ತನೆ ಯಾಕೋ ಸರಿ ಇಲ್ಲ. ಸಿಟ್ಟಾಗಿ ಆದ್ಯಾಗ ನಿಂದ್ರದ ಮನೆಗ ಬಾರವ. ಇಟ್ಟಚ್ಚಿದ ಮೆಣಸಿಕಾಯಿ ಕರೆದು ತರ್ತನ ಬೆಚ್ಚಗ ಬಾಯಿ ಆಡ್ಸ್ಕೋ ಅಂತ ಬ್ಯಾಸರ ಕಳೆವಂತೆ. ಬ್ಯಾಸರದ ಮಾತಿನಲ್ಲಿ ಬ್ಯಾಸರ ಕೈತೀರಿ ಅಂತ ಹೇಳಿ ಕರದ ಬೀಜ ತಿನ್ನಿಸ್ಬೇಕಂತ ಮಾಡಿ. ಖಾರದ ಬೀಜ ಅದೆಲ್ಲ ಆಗೋದಿಲ್ಲ. ನಮಗೇನಿದ್ರು ಗುಲಾಮ್ ಜಾಮೂನ್ ಬೇಕು, ಗುಲಾಮ್ ಜಾಮೂನ್. ಅದಕ್ಕ ಅಂತೀನಿ ನಮೋನಿ ಸಿಹಿ ತಿಂದು ತಿಂದು ಇನ್ನದೇ ಎಷ್ಟು ನಾಜುಕಾಗೈತೆ. ಕಂಡಲ್ಲೇ ಕಂಡಿದ್ರೆ ಇಟ್ಟತಿ ಕಡಿಸ್ಕೊಂಡು ಮೈ ಬಾಯಿಸ್ಕೊಂಡ್ ಬಿಡ್ತಿದ್ದೆ. ಏನು ದೇಹ ನಾನಿಂದ ಭರತನಾಟ್ಯಕ್ಕೆ ಏಳಿ ಮಾಡಿಸಿದಂಗೈತಿ. ಈ ನಿನ್ನ ದೇಹನ ಯಾ ಬಡಿಗೆರಂತ ಕಿಚ್ಚಿಂಡ್ಯವ. ಬಡ್ಗೇರ್ ಅಂತಲ್ಲ, ಗ್ಯಾರೇಜ್ ಹೋಗಿ ಬಡಸ್ಕೊಂಡ್ ಬಂದಿನಿ. ಗ್ಯಾರೇಜ್ ಬೇಸ ಬಡದಾರ ಬಿಡ. ಮತ್ತೆ ನಿನ್ನ ಆಕಾರ ನೋಡೇ ಬಡ್ದಿದ್ದೆ. ಅಲ್ಲ ಇಷ್ಟೆಲ್ಲ ಹೇಳ್ತಿರಲ್ಲ, ಈ ನನ್ನ ನೋಡಿದ್ರೆ ನಿಮಗೆ ಹೆಂಗ ಅನ್ಸುತ್ತ? ನನ್ನ ನೋಡಿ ಬೇಲೂರ ಶಿಲೆ ಬಾಲಿಕೆಯನ್ನು ಕಟ್ಟದಿದ್ದು ಗೊತ್ತಾಯ್ತು? ನಿನ್ನ ಶಿಲಾ ಬಾಲಕರಿ ಕಡಿಮೆ ಇಲ್ದಂಗ ಕಡ್ದಾರ ಬಿಡ. ಏನ್ ಕಟ್ಟತ, ಏನ್ ರೂಪ, ಏನ್ ನಕ್ಷತ್ರ. ಅಲ್ಲ ಈ ರೂಪ, ಈ ಲಾವಣ್ಯ ಇದನ್ನೆಲ್ಲ ನೋಡಿ ಇಂಗ್ಲೆಂಡಿನ ರಾಜಕುಮಾರ್ ಬಂದಿದ್ದ. ಎದಕ್ಕಂತ ಗೊತ್ತಾ? ಎದಕ್ ಬಂದಿದ್ದ? ಎದಕ್ ಬಂದಿದ್ದ ನಿಂಗೇನು ಅರ್ಥ ಆಗ್ಲಿಲ್ಲ? ನನ್ನಗ ಒಂದು ಮೇಣದ ಬತ್ತಿ ಹಂಗ ಮೇಣದಂಗಿರುವ ಮೂರ್ತಿ ಕಟ್ಟದ್ ನಿದ್ರಿಸ್ಬೇಕು, ಅಲ್ಲಿ ಒಂದ್ ಚಾಲು ಮಾಡ್ಬೇಕಂತ ಬಂದಿದ್ರು. ಆದ್ರ ನನಗ್ ಇಂಗ್ಲೆಂಡ್ ನೋ ಲೈಕ್, ನಾ ಬರಲ್ಲ ಅಂತ ಹೇಳಿ. ನಿನ್ನಂತ ನಕ್ಷತ್ರ ಏನು ಸಿಗ್ತೈತೆ ಅಂದ್ರ ದೇವಲೋಕದ ರಾಜಕುಮಾರ ಯಾಕ? ಸ್ವರ್ಗದ ದೊರೆ ದೇವೇಂದ್ರ ಬಂದ್ರು ಬರ್ಬೋದು.
ಮಾಲ ಏನು ನೀನಿಷ್ಟು ದೊಡ್ಡ ಮನಸ್ಸು ಮಾಡಿ ನಮಗಿಷ್ಟು ನವತಾರುಣ್ಯ ಕರುಣಿಸಿಕೊಡು ಮಾಲ. ಆಹಾ ಕರುಣಾಕ ಅದೆಲ್ಲ ನಿನಗೆ ಬರಲ್ಲ ಅದು. ಯಾಕಂದ್ರೆ ಈ ಪ್ರತಿಫಲ ದಕ್ಕುವುದು ಒಬ್ಬರಿಗೆ, ಅದು ನನ್ನ ಗಂಡನಿಗೆ ಮಾತ್ರ ಈ ಫಲ ದಕ್ಕೋದು. ಅದು ನನ್ನ ಬಿಟ್ಟು ಇನ್ನೊಬ್ಬರಿಗೆ ದಕ್ಕೋದು ಬೇಡ. ಹೆಂಗ ನಿನ್ ಗಂಡ ಬರೋ ತಡ ಐತೆ, ಅಷ್ಟೊತ್ತಿಗೆ ನಮ್ಮ ತಪಸ್ ಮುಗಿತೆ. ನೀನು ಸ್ವಲ್ಪ ಮನಸ್ಸು ಮಾಡು, ಉದ್ಧಾರ ಮಾಡು ಮಾಲ. ಗಂಡ ಬರೋ ತಡ ಆಗತ್ತಂತೇಳಿ ಬಂಡ ಕೆಲ್ಸಕ್ಕೆ ಕೈ ಹಾಕಿದ್ರ ನನ್ನ ರುಂಡ ಕತ್ತರಿಸ್ತಾರ. ರಕ್ಷಿಸ್ರ ಯಾರು? ಗೂಳಿ ನಿಂತಂಗ್ ನಿಂತು ಎದುರಿಗೆ ನಿಂತೀನಿ ನಾನು ನಿನಗೆ ರಕ್ಷಣೆ ಕೊಡುವೆ. ನೀನು ನಿನ್ನ ಗಂಡನ ಬಟ್ಟ ನನ್ನ ಕಟ್ಗಂಡಿ ಅಂದ್ರೆ ನಾನು ನನ್ನ ಹೆಂಡತಿನ ಬಟ್ಟ ನಿನ್ನ ಕಟ್ಕೊಂತೀನಿ. ಹ್ಞೂ ಅಂದ್ರ ದಿನ ನಿನಗೆ ರಸಗುಲ್ಲ ತಿನ್ನಿಸಿ ಅಂತ ಸಾಕ್ತೀನಿ. ಏನಂತಿ? ಸರಿ, ನನ್ನ ರಸಗುಲ್ಲಕ್ಕಾಗಿ ಬಂಗಾರದಂತ ನನ್ನ ಗಂಡನಿಗೆ ಮೋಸ ಮಾಡಬಹುದೇ ನಾನು? ಅದು ಎಂದೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ಇದಲ್ದ 4 ಊಟದಾಗ 4 ನಮೂನಿ ಒಗ್ಗಣಿ ಮಿರ್ಚಿ. ನೀ ಹೂ ಅಂತಂದ್ರ ಧಾರವಾಡ ಪೇಡ, ಮಂಗಳೂರು ಬೆಳಗಾವಿ ಕುಂದ, ಮೈಸೂರು ಪಾಕ್ ನಿನ್ನ ಬಾಯಾಗಿಟ್ಟು ನಮ್ಮ ತುಂಗಭದ್ರ ನದಿ ನೀರು ಬಿಟ್ಟು ಸ್ಪೆಷಲ್ ಒಂದು ಕಲ್ಕತ್ತಾ ಪಾನ್ ಜಗ್. ಏನಂತಿ? ತೂ ನಿನ್ನ ಮಾಮೂಲಿ ತಿಂಡಿಗೋಸ್ಕರ ಆಸೆ ಪಟ್ಟು ನನ್ನ ಗಂಡನ ಬಿಟ್ಟು ಬರುವ ಈ ಸೊಬಗಿನ ನಾರಿ ನಾನಲ್ಲ. ಇದಲ್ದ 3 ಪಾಲಿಸ್ಟರ್, 3 ರೇಷ್ಮಿ ಸೀರೆ, 3 ಮ್ಯಾಕ್ಸಿ, 3 ಮಿಡಿ, 9 ಲಂಗ, 9 ಜೊತೆ ಚಪ್ಪಲಿ. ನಿನಗ ಇಂಪಾರ್ಟೆಂಟ್ ಪೌಡರ್ ಮಕ್ಕಕ್ಕೆ ಮೆತ್ತೆ, 1 ಆಟೋಮೆಟಿಕ್ ರಿಚ್ ವಾಚ್ ಕಟ್ನ. ಏನಂತಿ? ಶೆಟ್ರೆ, ಇದೆಲ್ಲ ನನ್ನ ಗಂಡಿನಿಂದ ಆಗ್ಲೇ ನನಗೆ ದೊರೆತಿದೆ. ಇಷ್ಟ್ರ ಮ್ಯಾಗ ಬಂಗಾರದ ಬೋರ್ಮಳ, ಮೇಲುಗುಂಡು, ಗುಂಡಿ ಟೀಕಿ, ಡೀಕಿ ಮಣಿ ನಿನ್ನ ಕುತ್ತಿಗೆ ಬಿಗಿದು ನಿನ್ನ ಕಿವಿಗೆ ಲೋಲಾಕು, ಬುಗುಡಿ ಕಡ್ಡಿ, ಬೆಂಡಾಲಿ ಚುಚ್ಚಿ ನಿನ್ನ ನಡುವಿಗೆ ಬಂಗಾರದ ತಾಬ್ ಹಾಕಿ ನಿನ್ನ ಕಾಲಿಗೆ ಕಡಗ ರುಳಿ ಕಟ್ಟಿ ನಿನ್ನ ಈ ಮನೆ ಲಕ್ಷ್ಮಿ ಮಾಡ್ತೀನಿ. ಏನಂತಿ? ಶೆಟ್ರಿ, ಐ ಡೋಂಟ್ ನೋ, ಐ ಲೈಕ್. ನನಗೆ ಇದೆಲ್ಲ ಬೇಕಾಗಿಲ್ಲ. ಹಳ್ಳಿಗಳ ಆಭರಣ ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ತೆಲಿಗೆ ಪಾವಡ ಪಟ್ಟು, ಸೂರ್ಯಚಂದ್ರ ರಾಗಟೆ, ನಿನ್ನ ಕೊರಳಿಗೆ ವೈಜಯಂತಿ ಮಾಲಿ, ನಿನ್ನ ನಡುವೆ ಬಂಗಾರದ ತಾಬು, ನಿನ್ನ ಬೆರಳಿ ಕಿರುಬೆಳಿ ಬಂಗಾರ ವಜ್ರದುಂಡು. ಏನಂತೆ? ಅಯ್ಯಯ್ಯ, ಆಭರಣ ಎಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಅವನ್ನೆಲ್ಲ ತಗೊಂಡ ನೀನ್ ನರ್ತಕಿ ಮಾಡಿ ತಾ ತೈ ನರ್ತಕಿ ಮಾಡ್ಬೇಕಂತ ಮಾಡಿ ನಾನೇನ. ಅಲ್ಲವ, ನೀನ್ ಎಲ್ಲದಕ್ಕೂ ಒಲ್ಲೆ ಅಂದ್ರ ನಾನು ಹೆಂಗ್ ಮಾಡ್ಬೇಕು? ಹೆಂಗ್ ಮಾಡ್ಬೇಕಂತ ಮಾಡಿ? ಅಲ್ಲ, ಹೆಂಗ ಅನ್ಸ್ಬೇಕಪ್ಪ? ಶೆಟ್ರ, ನನಗೆ ಬೇಕಾಗಿತ್ತು ಹೇಳ. ಶೆಟ್ರ, ನನಗ್ ಬೇಕಾಗಿದ್ದೇನು ಗೊತ್ತಾ? ನಿಮ್ಮ ಆಸ್ತಿ, ನಿಮ್ಮ ಹಣ, ನಿಮ್ಗೆ ಎಲ್ಲೆಲ್ಲಿ ಏನೇನಾಯ್ತೋ ಅಷ್ಟು ನನಗನ್ನ ಕೊಡ್ರಿ. ಅಂದ್ರ ನೀವ್ ಹೇಳ್ದಂಗ ಕೇಳ್ಕೊಂಡು ನಿಮ್ ಮನ್ಯಾಗ ನಿಮ್ನ ಲವ್ ಮಾಡ್ಕೊಂಡು ಆರಾಮ ಇದ್ ಬಿಡ್ತೀನಿ. ಅಲ್ಲ, ಇದೆಲ್ಲ ಒಲ್ಲೆ ಅಂದ್ರೆ ಕೊಡಾಕೇನು ಅಂತಕೇನು? ಮೈಸೂರು ಸಿಂಹಾಸನ ಹಾಕಿ ಎಲಿಜಬೆತ್ ರಾಣಿ ಇಟ್ಟು ಟಿಪ್ಪು ಸುಲ್ತಾನ್ ಕಡಗ ಕೊಡಂದ್ರೆ ಎಲ್ಲಿದ್ದ ಕೊಡ್ಲಿ ನೋಡ. ಈ ನವತಾರುಣ್ಯ ಪಡೆಯೋದ್ರ ಮುಂದೆ ಎಲ್ಲ ಕಾಲ ಕಸ ಮಾಲ. ಕೊನೆಯದಾಗಿ ಹೇಳ್ತೀನಿ, ನನ್ನ ಆಸ್ತಿ ಸರ್ವ ಸಂಪತ್ತೆಲ್ಲ ನಿನಗೆ ದಾರಿ. ಇದಕ್ಕ ನಾವು ಹೂವನೇ ಎಷ್ಟೊತ್ತಾತ ಗೆದ್ದೆ ನಾ ಗೆದ್ದೆ. ಹೋಗಷ್ಟು ತಗೊಂಬ, ನೀನ್ ಆಸ್ತಿ ಪತ್ರ ಎಲ್ಲ ತಗೊಂಬ. ಅಷ್ಟು ನನ್ನ ಹೆಸರೇ ಮಾಡಕತ್ತಿ ಹೋಗು. ಆಸೆ ತೋರಿಸಿ ಗಾಸೆ ಮಾಡುವನ ನಾನಲ್ಲ. ನಾನು ಕರಾರು ಪತ್ರ ಎಲ್ಲ ತಂದು ಕೊಡ್ತನ. ಅದ್ರ ಮೇಲೆ ನೀನ್ ಬೇಕಾದ್ ಬರ್. ಹೌದಾ? ನಾವು ತಲೆ ಬಕ್ರ ನನ್ನ ಮಗನ. ಹೆಂಗದ ನನ್ನ ಗಂಡನ ಹಲಕಟ್ಟಗಿರಿ ಎಲ್ಲ ಈಗ ಹೊರಬಿತ್ತು. ನನ್ನಂತ ಹೆಣ್ಣು ಮಕ್ಕಳು ಕಂಡ್ರೆ ಬಾಯಿ ಜೊಲ್ಲು ಸೋರ್ಸೈತಿ ನನ್ನ ಮಗ. ಅಂತೂ ನಮ್ಮ ಮಾವು ಹೇಳಿಕೊಟ್ಟ ಐಡಿಯಾ ಭಾಳ ಚಲೋ ಆತ. ಇಲ್ಲಾಂದ್ರೆ ಇನ್ನು ಏನೇನು ಮಾಡ್ತಿದ್ದೇನ. ಮೊದಲ ಆಸ್ತಿ ಉಷ್ಟು ನನ್ನ ಹೆಸರಲ್ಲೇ ಮಾಡಿಸ್ಕೋತೀನಿ, ಆಮೇಲೆ ತಿಳಿಸ್ತೀನಿ ನನ್ನ ಗಂಡಗ ನನ್ನ ಹಕ್ಕಿ ಕತ್ತಿ ನನಗೆ. ಶೆಟ್ರೇ, ಶೆಟ್ರೇ, ಕಾಚಲಿಗೆ ಬೆಂಗಳೂರು ಬೆಂಗಳೂರು
ಈ ಸುಟ್ಕಿಸಿನಲ್ಲಿ ಕರಾರು ಪತ್ರ ನನ್ನ ಆಸ್ತಿ ಎಲ್ಲ ಇದೆ. ನೀನು ತಯಾರಾಗ ಪ್ರೇಮ ತಪಸ್ಸಿಗೆ. ಈ ಅಮರತರನ ನಾನೇ. ಏನಂದಿ? ಈ ತರನಿಗೆ ಅಮರತರನ ನಾನೇ. ಹೌದಾ? ಹಾ. ಓ ನಿನ್ನ ಮೇಲೆ ನಂದು ಕುಚ್ಚು 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 ಕುಚ್ಚು. ಹೌದು ಶೆಟ್ರಿ. ತೆಗೆತ್ತಲ್ಲ ಅನುಭವ. ನಾಯಿಗಳೇ, ಲೇ ಮಾಲ, ಮಾಡಿಕೊಂಡ ಗಂಡನಿಗೆ ಕೈ ಕೊಟ್ಟು ಇಂಥ ಚಾಂಡಾಲನ ಜೊತೆ ಚೆಕ್ಕಂದ ಆಡೋಕೆ ನಿನಗೆ ಮನಸ್ಸಾದ್ರೂ ಯಾಕೆ ಬಂತು? ನಿನ್ನ ಈ ಪಿಸ್ತೂಲಿನಿಂದ ಕುಂತು ಬಿಡುತ್ತೇನೆ. ಅಯ್ಯೋ ಪತಿದೇವ, ಇದೆಲ್ಲ ನಾ ಮಾಡಿದ್ದೆಲ್ಲ ಪತಿದೇವ. ಈ ಮಾನವನ ಮಾತು ಕೇಳಿ ಇಂಥ ಹೊಲಸ ಕೆಲಸಕ್ಕೆ ಕೈ ಹಾಕಿದೆ, ದಯವಿಟ್ಟು ಕ್ಷಮಿಸು ಪತಿದೇವ. ಸ್ತ್ರೀಯತೆ ಮಹಾಪಾಪವಂತೆ, ಆದ್ದರಿಂದ ನಿನ್ನನ್ನು ಕ್ಷಮಿಸುತ್ತೇನೆ. ಓಕೆ ಓಕೆ. ಮಾತ್ರ ಕ್ಷಮಿಸಲಾರೆ. ರೀ ಅಲ್ಲ, ನಾನು ಅಂತವ್ನಲ್ರಿ. ನಾನು ಅಂತವ್ನ ಅಲ್ಲೇ ಅಲ್ಲ. ಹೌದು, ನಾನ ಅಂತಕಿ ಅಲ್ಲ. ನಾನು ಅಂತವ್ನಲ್ರಿ. ಒಂದು 5 ನಿಮಿಷ ಕುಸ್ತಿ ಹಿಡಿಯೋದ್ರೊಳಗ ನೀವು ಬಂದ್ರಿ ಅಲ್ರಿ. ಇಲ್ಲಿ ಬರ್ರಿ. ಈ ಹುಡುಗಿ ತಕ್ಕ ಏನು ಶಕ್ತಿ ಐತಿ ಅಂತೀನಿ. ಕೆಡವಾಗ್ಲಿಲ್ಲ ನೋಡ್ರಿ ನನಗೆ. ಲೇ ಶೆಟ್ಟಿ, ಶೇಲೆ ಶೆಟ್ಟಿ ಮೂರ ಬಟ್ಟೆ ಕಂಡೋರು ಹುಡುಗಿರಿ ಜೊತೆ ಕಾಮ್ದಾಟ ಆಡುವಷ್ಟು ಕೊಪ್ಪು ಜಾಸ್ತಿ ಆಯ್ತಿರಲ್ಲ ಮಗನ. ನಿನ್ನಂತ ಕಾಮಕನಿಗೆ ಶಿಕ್ಷೆ ಆಗ್ಲಿಕ್ಕೆ ಬೇಕು. ಜೀವದಾನ ಮಾಡ್ರಿ ಅಪ್ಪ, ಜೀವದಾನ ಮಾಡು. ಇನ್ನೊಂದ್ಸಲ ನಾನು ಇಂಥ ಕೆಲಸ ಮಾಡುದಿಲ್ಲ. ನನ್ನ ಜೀವದಾನ ಮಾಡ್ಬಿಟ್ರಿ. ಲೇ ಮಾಲ, ಈ ಶೆಟ್ಟಿಗೆ ಏನು ಶಿಕ್ಷೆ ಕೊಡೋಣ? 3 ತಿಂಗಳು ಬಣ್ಣಿಗೆ ನಡ್ಕೊಂಡು ಕೇಳ್ರಿ, 3 ಗಂಟೆಗೆ ಎದ್ದು ಹೋಗಿ. ಛೀ, 3 ಕಡೆ ಬನ್ನಿ ಗಿಡಕ್ಕ ಶಿಕ್ಷೆಗೆ ಎತ್ತನಿಂದ ಎತ್ತ ಸಂಬಂಧ? ಇವನನ್ನು ಪಿಸ್ತೂಲಿನಿಂದ ಕೊಂದು ಬಿಡೋಣ. ಅಯ್ಯೋ ಬೇಡ. ನಾನೇನಲ್ಲ. ಅಯ್ಯೋ ನನ್ನ ಕೊಲ್ಲವಾಡ್ರಿ. ಇನ್ನೊಮ್ಮೆ ಇಂಥ ಕೆಲಸ ಮಾಡಕ್ ಹೋಗೋದಿಲ್ರಿ ನನ್ನ. ಏ ಮಾಲ, ಈ ಶೆಟ್ಟಿಯ ಆಸ್ತಿಯ ಕರಾರು ಪತ್ರಗಳನ್ನೆಲ್ಲ ಕೊಟ್ಟಿದ್ದಾನೆ. ಕೊಟ್ಟಿದ್ದಾನೆ ಡಾರ್ಲಿಂಗ್, ಕೊಟ್ಟಿದ್ದಾನೆ. ಅದನ್ನು ತೆಗೆದುಕೊಂಡು ಅವಳ ಹೆಂಡತಿಯ ಕೈಯಲ್ಲಿ ಕೊಟ್ಟು ಇಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಈ ಶೆಟ್ಟಿನ ಮನ್ಯಾಗ ಮೂಲ್ಯಾಗ ಕುಂದ್ರಸಂತ ಹೇಳಿ ನಾವು ನಮ್ಮ ಪ್ರೇಮ ತಪಸ್ಸಿಗೆ ಹೋಗೋಣ. ನಡಿ. ಓಕೆ ಡಾರ್ಲಿಂಗ್. ಡಾರ್ಲಿಂಗ್ ಡಾರ್ಲಿಂಗ್ ಪ್ರೇಮದ ದಾರಿಗೆ ಬಹುದೂರ ಸಾಗಿರೋ ನಿಮಗೆ ಸಂತೋಷದ ಸುದ್ದಿಯನ್ನು ತಿಳಿಸಲಿ. ನಿನ್ನ ಚೆಲುವಿನ ದಾಸನಾದ ನನ್ನಲ್ಲೇ ಸಂಕೋಚವೇ? ನೋಡಿ, ನನ್ನ ನಿಮ್ಮ ಪ್ರೇಮದ ಮರದಲ್ಲಿ ಫಲ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಏನಂದೆ? ನೆರಳಿದೆ ಎಂದು ಮರದ. ನೋಡಿ, ನನ್ನ ನಿಮ್ಮ ಪ್ರೇಮದ ಸಂಕೇತವಾಗಿ ನಾನೀಗ 3 ತಿಂಗಳ ಗರ್ಭಿಣಿ. ಏನಂದೆ? ನೆರಳಿದೆ ಎಂದು ಮರದಡಿಯಲ್ಲಿ ಕುಂತರೆ ಮೈ ಮೇಲೆ ಮರವೇ ಬಿದ್ದಂತಾಗಿದ್ದಲ್ಲ. ಇರಲಿ, ಇದಕ್ಕೊಂದು ಉಪಾಯವನ್ನು ಹೇಳಿ ಈ ಕಾಲಿಗೆ ಸುತ್ತಿರುವ ಬಳ್ಳಿಯನ್ನು ತೊಡಕು ಬಿಡಿಸಿಕೊಳ್ಳಲೇಬೇಕು. ನಾಗರಾಜ್, ಈ ಸಮಾಜದ ದೃಷ್ಟಿಯಲ್ಲಿ ನಾವು ಕೀಳರಾಗದೆ ಆದಷ್ಟು ಬೇಗನೆ ಮದುವೆ ಮೆಟ್ಟಲುಗಳನ್ನ ಏರುವುದು ಒಳ್ಳೆಯದಲ್ಲಿದೆ. ನಿಮ್ಮ ವಿಚಾರವನ್ನ ಮನಸ್ಸು ಎಂಬ ಮದುವೆ ಹತ್ರ ಹರಿಸುವಿರಲ್ಲ ನಾಗರಾಜ್. ಇದೇನು ಈ ನಿಮ್ಮ ಮನಸ್ಸು ಸಂತೋಷದ ಸರೋವರದಲ್ಲಿ ಇರಬೇಕಾದಿದ್ದು ಅದ್ಯಾವುದೋ ಯೋಚನೆ ಶಿಖರವನ್ನ ಹತ್ತುತ್ತಿದೆಯಲ್ಲ, ಯಾಕೆ? ಅದೇನಿಲ್ಲ ಮಂಜಿ,
ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ, ಒಳೆ ದಾಟಿದ ಮೇಲೆ ದೋಣಿ ಏಕೆ ಅಂತ ಯೋಚಿಸುತ್ತಿದ್ದೆ. ನಿಮ್ಮ ಮಾತಿನ ಅರ್ಥ? ಮಂದಿ ಹತ್ತಿಗೆ ಒಂದೇ ವೇದೆ ರುಚಿಸುದು, ಭ್ರಮರಕ್ಕೆ ಒಂದೇ ಹೂವು ರಚಿಸುದು, ಹಾಗೆ ಈ ನಾಗರಾಜನಿಗೆ ಒಂದೇ ಹೆಣ್ಣು ರುಚಿಸುದು. ಹಾಗಾದ್ರೆ ಈಗ ನನ್ನ ಗರ್ಭದ ಗತಿ? ಹಸಿ ಇಲ್ಲದ ನೆಲ, ಸ್ವಾದ ಇಲ್ಲದ ಸಿಪ್ಪೆ ನೀನೀಗ. ಎಲ್ಲ ದೂರ್ತನೆ, ಕೈ ಹಿಡಿವೆಂದು ವಚನ ಇತ್ತು ಮೋಸ ಮಾಡಿದೆಯಾ ನೀಚ. ಹಾಗಾದ್ರೆ ಈ ನನ್ನ ಗರ್ಭದ ಗತಿ? ಅದೋ ಗತಿ. ಈ ಗರ್ಭಕ್ಕೆ ನನ್ನ ಬೂಟುಗಾಲಿಂದ ಒಸಿಯುವುದೇ ಗತಿ. ಅಂದು ನೀನು ನುಡಿದ ಪ್ರೇಮದ ಮಾತುಗಳೆಲ್ಲ 100 ಪಾಲು ಸುಳ್ಳು. ನನಗೆ ಬೇಕಾಗಿದ್ದು ನೀ ಪ್ರೇಮವಲ್ಲ, ನಿನ್ನ ಶೀಲ. ಅಂದು ಮತ್ತು ನಡುವೆ ಇರಿಸದ ಉಳಿವಿಂಡಿದ್ದು ನಾನೇ, ಆ ಕಪಟ ಪೋಟಗಳದ್ದು ನಾನೇ. ಇದೆಲ್ಲ ನಾ ರಚಿಸಿದ ನಾಟಕ. ಅಯ್ಯೋ ದೇವರೇ, ಈ ನಿಮ್ಮ ನಾಟಕದಿಂದ ನಿರಪರಾಧನ ಚಂದ್ರನ ಪರಿಶುದ್ಧ ಪ್ರೇಮವನ್ನೇ ಬಲಿ ಕೊಟ್ರಲ್ಲೋ, ನನ್ನ ಬಾಳನ್ನೇ ಹಾಳು ಮಾಡಿದ್ರಲ್ಲೋ ಚಾಂದ್ರ. ಹಳಿ ತಪ್ಪಿದ ಬಾಳಿಗೆ ಆ ಚಂದ್ರನೇ ಲೇಸು, ಅವನನ್ನೇ ಮದುವೆ ಆಗು. ಈ ನನ್ನ ಹೊಟ್ಟೆಯಲ್ಲಿ ನಿಮ್ಮ 3 ತಿಂಗಳ ಪಿಂಡವನ್ನೇ ಹೊರಿಸಿ ಈಗ ಮತ್ತೊಬ್ಬರ ಮದುವೆ ಆಗು ಅಂತ ಹೇಳೋದಕ್ಕೆ ನಾಚಿಕಾಗೋದಿಲ್ಲ ನಿಮ್ಮ ಜನ್ಮಕ್ಕೆ. ಆ ನನ್ನ ಚಂದ್ರು ನನ್ನ ಅತ್ತೆಯ ಪ್ರೇಮಿ ಚಂದ್ರು ಅಲ್ಲ. ನನ್ನ ಹಣೆಗೆ ಕುಂಕುಮವನ್ನಿತ್ತು, ಕೈಗೆ ಹಸಿರು ಬಳೆಗಳನ್ನ ಕೊಟ್ಟು ನನ್ನ ಕೈಯಾರೆ ರಾಖಿ ಕಟ್ಟಿಸಿಕೊಂಡ ನನ್ನ ಸಹೋದರ ಚಂದ್ರು. ನೋಡಿ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನಗೆ ನಿಮ್ಮ ಹೆಂಡತಿಯ ಪಕ್ಕವನ್ನು ಬಿಟ್ಟು ನಿನ್ನ ಇಷ್ಟವನ್ನು ಕೇಳೆಯನ್ನೇ. ಹಣ್ಣು ಸಿಗಿದೆ ಎಂದು ಗಿಳಿ 2 ಸಾಲ ಕಚ್ಚಿರಬಹುದು. ಆ ಹಣ್ಣು ನನ್ನದೇ ಅಂತ ಕಾಯುತ್ತಾ ಕೂಡುವುದು ತರವಲ್ಲ. ಅಂತೆಯೇ ನೀನು ಕೂಡ ಕಾಯುವುದು ತರವಲ್ಲ. ಹಾಗಾದ್ರೆ ಈ ನಿಮ್ಮ ಪ್ರೇಮದ ಗಾಳಕ್ಕೆ ಸಿಕ್ಕ ಈ ಅಮನೆಯ ಗತಿ? ಮೊದಲು ಈ ವ್ಯಭಿಚಾರ ಪಿಂಡವನ್ನು ಹೊರಗಾಕುವುದು, ನಂತರ ಮೂಢನನ್ನು ಹುಡುಕಿ ಮದುವಾಗುವುದು. ಇವೆರಡೂ ನಿನಗೆ ಇಷ್ಟವಿದ್ದರೆ ಯಾವುದಾದರೂ ಒಳಗಾರು. ನೋಡಿ, ಈ ನಿಮ್ಮ ವಂಶದ ಕುಡಿಯನ್ನ ನೀವೇ ನಿಮ್ಮ ಕೈಯಾರೆ ಕತ್ತರಿಸಿ ಹಾಕ್ತೀರಾ? ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಈ ನಿರ್ಪೋಟ್ಲಿ ಮೇಲೆ ದಯ ತೋರಿ. ನೋಡಿ, ನನ್ನೆಲ್ಲ ನಿಮ್ಮ ಹೆಂಡತಿಯಿಂದ ಸ್ವೀಕಾರ ಮಾಡಿ. ವಿಕಾರಿ ಹಳೆ ಚಂದ್ರನ ಪ್ರೇಮಿ ನನ್ನ ಹೆಂಡತಿಯೇ. ಮದುವೆಯ ಮಿಂಚಿಗೆ ಸಿಕ್ಕ ಚಕ್ಕಂದ ಆಡಿದ ನನ್ನ ವಂಶದ ಕುಡಿಯೇ. ಮಂಜಿ, ಇದೇಯಾದ ಸಾಧ್ಯ? ಹೆಂಡತಿಯಾಗಿ ಬಾಳಬೇಕೆಂದರೆ ಚಂಡನೊಬ್ಬನನ್ನು ಹುಡುಕಿ ಆ ಮದುವೆ ಆಗು. ಆ ಚಂಡನೇ ಈ ಆಧಾರ ಪಿಂಡಕ್ಕೆ ತಂದೆ ಆಗಬಹುದು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನೀವು ನಿಮ್ಮನ್ನು ಬಿಟ್ರೆ ಈ ಪ್ರಪಂಚದ ಪರಪುರುಷರೆಲ್ಲರೂ ನನಗೆ ಸಹೋದರ ಸರಿ ಸಮಾನರು. ನೋಡಿ, ಈ ನಿರ್ಭಾಗ್ಯ ಮೇಲೆ ತಲೆ ತೋರಿ ನನ್ನ ನಿಮ್ಮ ಧರ್ಮ ಪತ್ನಿ ಅಂತ ಸ್ವೀಕಾರ ಮಾಡಿ. ಧರ್ಮಪಟ್ಟಿ ಸರಿ ಸೂಗಿನ ಸೂಳೆ. ನಿನಗೇಕೆ ಅಂತ ಧರ್ಮಪಟ್ಟಿನ ಉಂಡಿದ್ದ ಪಟ್ಟ? ಜೇನು ಹುಟ್ಟನ್ನು ಕಂಡು ನರಿಯ ಬಾಲಿ ಚಪ್ರಸಂತೆ ನೆಟ್ಟ ಮಳ್ಳನ್ನ ಕಿತ್ತೊಸೆದು ಹಿಂದೆ ನಡೆದಿದ್ದಲ್ಲ ಮನಸ್ಸಿನಿಂದ ಕಿತ್ತೊಗೆದು ನಿನಗಿಷ್ಟವಾದ ಹಾದಿಯಲ್ಲೇ ನಡಿ. ಹಣವೇನಾದರೂ ಬೇಕಿದ್ದರೆ ಮನ ಬಂದಷ್ಟು ತೆಗೆದುಕೋ. ಹಿಂದೆಂದಿಗೂ ಈ ನಾಗರಾಜನ ಬಳಿ ತುಳಿಯದಿರು. ನಾಗರಾಜನ ವಂಚನೆ ಸುಳಿಗೆ ಸಿಲುಕಿ ಏನೆಲ್ಲ ಬಾಳ ದೋಣಿ ಬದುಕು ಸಾವಿರ ಮಧ್ಯೆ ಓಲಾಡ್ತಾ ಇದೆಯಲ್ಲ. ಮಾನ ಹೋದ ಹೆಣ್ಣಿನ ಬಾಳು, ತಿಪ್ಪೆಲೆ ಕಳೆದ ಹಣ್ಣಿನ ಹೋಳು ಎರಡು ಒಂದೇ ಅಲ್ಲವೇ ದೇವ? ನನ್ನ ಮುದ್ದು ಅಕ್ಕ ತಂಗಿಯರೇ, ಯೌವನದ ಮನದಲ್ಲಿ ಪುರುಷರ ಮೋಹದ ಮಾತುಗಳಿಗೆ ಮನಸ್ಸೊಟ್ಟು ನನ್ನಂತೆ ಯಾರು
ಬೇಡ ತಾಯಂದ್ರ. ಒಪ್ಸಿದ್ದೆ ಆದ್ರೆ ನನಗೆ ಬಂದತೆ ನಿಮಗೆ ಯಾರಿಗೂ ತಪ್ಪಿದ್ದಲ್ಲ. ಇನ್ನೊಂದು ಸಾರಿ ನಮ್ಮ ಅಣ್ಣನ ಒಡಗಡೆ ಹೋಗಿ ನಾಗರಾಜನ ಹತ್ರ ನನ್ನ ಪಾಲನ್ನ ಯಾಚಿಸುವೆ. ಒಪ್ಪಿದ್ರೆ ಸರಿ, ಇಲ್ಲಾಂದ್ರೆ ನನಗೆ ಆತ್ಮಹತ್ಯೆ ಗತಿ, ನನಗೆ ಆತ್ಮಹತ್ಯೆ ಗತಿ, ನನಗೆ ಆತ್ಮಹತ್ಯೆ. ವಿಷಮನುಂಗಿರುವ ಸತ್ತ ಹಿಡಿದಿರುವ ಶಿವನುಂದು ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ದ್ವೇಷ ಬಂದಾಗ, ರೋಷ ಬಂದಾಗ, ವೈರಿ ಕಂಡಾಗ, ಶಾಂತಿ ಸತ್ತಾಗ ಅನುಭೂಮಿ ಹಿಡಿದು ಹೋದಂತೆ ನನ್ನ ಚಾಣುಕ್ಯನ ತಲೆ ಮುಗಿಲಿನೋಳ್ ಮಿಂಚಿದ ಸಂಚಿನ ಕೋಲ್ಮೆಚ್ಚು ಕಪಟ ಕಿಡಿ ಎಂಬ ಸಿಡಿದು ಕಿತ್ತ ಸೇರಿದೆ ನಾಗರಾಜನೆಂಬ ನರ ನಾಗರದ ವಿಷದ ಬಂದವನು. ವಿನಯಶೀಲ ವಿಜಯ್, ಕೋಮಲ ಕಮಲೆ ಎಂಬ ಎರಡು ಬಾಣಗಳೇ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು. ಸೌಂದರ್ಯ ಲೇಪನವಿರುವ ಕಮಲೆ ಎಂಬ ಅಂಬನ್ನೆಂದು ಆ ನಾಗರಾಜನಿಗೆ ಹೊಡೆದರು. ಅಂದೇ ನಿರ್ಮಾಣಗೊಂಡಿದೆ ಅವನ ಅಂತ್ಯದ ಪ್ರಾಂತ. ನನ್ನ ಕಪಟ ಕಾರಸ್ಥಾನಕ್ಕೆ ಕಂಟಕ ಪ್ರಾಯನಾಗಿದ್ದ ರಘು ನನ್ನ ಕಿಡಿಯಿಂದ ಸುಟ್ಟು ಭಸ್ಮವಾದರೂ ನಾಗರಾಜನಿಂದ ಮರಣನಾದನೆಂಬ ನಾಮ ಪಟ್ಟವನ್ನತ್ತು ಮರಣ ಪಟ್ಟವನ್ನತ್ತಿದ. ಇನ್ನು ನನ್ನ ಎರಡನೆಯ ಆದರ್ಶತೆಯ ಅಂಬಾದ ವಿಜಯನನ್ನು ಎಂದು ನಾಗರಾಜನ ವಿವೇಕವಿಲ್ಲದೆ ಅವನ ಮದುವೆಯನ್ನು ನಿಲ್ಲಿಸಿ ಈ ಮನೆಯಿಂದ ಹೊರ ಹಟ್ಟಿದನು. ಅಂದೇ ಅವನ ಕೊರಳಿಗೆ ಬಿದ್ದಿದೆ ನನ್ನ ಮೋಸದ ಪಾಶ. ಒಟ್ಟಾರೆ ನನ್ನೆರಡು ಬಾಣಗಳಿಂದ ಕಾಸಿಕೊಂಡ ಹುಲಿ ಚಂದ್ರು ಅವನೀಗ ಕಲಿಕಾಸ್ತ್ರ. ಈ ನಾಗರಾಜನಿಗೆ ಗುಂಡವನ್ನೀವ ದಕ್ಷ ಬ್ರಹ್ಮ. ಎಲವೋ ನಾಗರಾಜ್, ನೀನೀಗ ನಾನು ರಚಿಸಿದ ಕತ್ತಿಯ ಮೇಲೆ ನಡೆಯುವ ಮತಿಹೀನ. ಅತ್ತ ಹೊರಳಿದರೆ ಸಮುದ್ರ, ಇತ್ತ ಹೊರಳಿದರೆ ತಾವಾಗ್ನಿ, ಹೊರಳದಿದ್ದರೆ ಕತ್ತಿಯ ಹರಿತ. ನಿನಗೀಗ ಎತ್ತೆತ್ತಲೋ ಇಕ್ಕಟ್ಟೆ ಇಕ್ಕಟ್ಟು, ಇಕ್ಕಟ್ಟೆ ಬಿಕ್ಕಟ್ಟ. ನಗೆ ದುರುಪಾಯ ನಗೆ ನೀನು ಚಾಣಕ್ಯ, ಅಟ್ಟಾಸದಿಂದ ಮೆರೆವ ದುರುಪಾಯ ನಗೆ. ಶಾಂತನಾಗು ನಾಗರಾಜ್, ಶಾಂತನಾಗು. ಅವಸರದಿಂದ ಹಸಿರು ಫಲವನ್ನು ಕೊಯ್ದರೆ ಗಾಯನ್ನೇ ತಿನ್ನಬೇಕಾದಿತು.
100 ಕುರಿಗಳು ಸೇರಿದ ಮಾತ್ರಕ್ಕೆ ಒಂದು ಹುಲಿಯು ಸರ್ವನಾಶವಾಗಬಹುದೇ? ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಾಗರಾಜ್, ಇಂದು ಮಧ್ಯರಾತ್ರಿಯ ಸಮಯದಲ್ಲಿ ಆ ಚಂದ್ರುವಿನ ಮನೆ ಸಹಿತ ಎಲ್ಲರೂ ಸಜೀವ ದಹನವಾಗುವ ಷಡ್ಯಂತ್ರವನ್ನು ಈ ಕಲಿಯುಗದ ಶಕುನಿ ಚಾಣಕ್ಯ ರಚಿಸಿರುವಾಗ ನಾಳೆ ನಿಮ್ಮ ಮನೆಯ ಮೆಟ್ಟಿಲೇರುವ ಗಂಡೇ ಇರುತ್ತಿಲ್ಲ ಈ ನರನಾಗರದಲ್ಲಿ. ಕ್ಷಣ ಕ್ಷಣಕ್ಕೂ ನನ್ನ ಪ್ರಾಣ ಉಳಿಸಲು ನೀನೇ ಇಂದಿನಿಂದ ಆತ್ಮಮಿತ್ರ. ಶೆಟ್ಟರಪ್ಪ ಬಳಸಿದ ಮಡಿಕೆಯನ್ನು ಹೊತ್ತುಕೊಂಡು ಬಂದಂತೆ ಕಾಣುತ್ತಿದೆಯಲ್ಲ. ಬಹುಶಃ ಬಳಸಿದ ಮಡಿಕೆಯ ಬೆಲೆಯನ್ನು ಕೇಳುವುದಕ್ಕೆ ಬಂದಿರಬೇಕು ಅಲ್ಲವೇ ಶೆಟ್ಟರೆ? ಮಡಿಕೆಯ ಬೆಲೆಯನ್ನು ಕೇಳಲು ಬರಲಿಲ್ಲ ನಾಗರಾಜ್. ಬಳಸಿದವನ ಮನೆಯ ವಂದಿಸಲು ಬಂದಿದ್ದೇನೆ. ವಂದಿಸಬೇಕಾದ ಬ್ರಹ್ಮನೇ ಹೊಂದಾಣಿಕೆ ತಪ್ಪಿಸಿದ ಮೇಲೆ ವೃಥ ತಾವು ಶ್ರಮವನ್ನೇಕೆ ಪಡುತ್ತೀರಿ? ಕತ್ತ ಕಳ್ಳನನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬಹುದು, ಇದು ನಿಮಗೆ ಗೊತ್ತೇ? ಶೆಟ್ಟರೆ, ನೀವು ಕೂಡ ಒಬ್ಬ ವ್ಯಾಪಾರಸ್ಥರು. ನಿಮ್ಮಲ್ಲಿ ಬರುವ ಗಿರಾಕಿಗಳಿಗೆ ಅದರ ವಸ್ತುವಿನ ಬೆಲೆ ಹಾಗೂ ಬಾಳಿಕೆಯನ್ನು ತಿಳಿಸಿ ಹಿಂತಿರುಗಿಸದಂತೆ ಕರಾರು ಮಾಡುತ್ತೀರಿ. ಆದರೆ ಈ ಬಳಸಿದ ಮಡಿಕೆಯ ವಿಷಯದಲ್ಲಿ ತಾವು ತಮ್ಮ ಕರಾರನ್ನೇ ಮರೆತಿದ್ದೀರಿ. ಗಿರಾಕಿಯ ನನ್ನ ತಂಗಿಯ 3 ತಿಂಗಳ ಗರ್ಭಿಣಿ. ಈ ಕಳ್ಳತನಕ್ಕೆ ಅದು ಸಾಕ್ಷಿ. ಕದ್ದಿದ್ದಕ್ಕೆ ಸಾಕ್ಷಿ? ಈಗ ನನ್ನ ತಂಗಿ 3 ತಿಂಗಳ ಬಸುರೆ. ಆ ಕದ್ದಿದ್ದಕ್ಕೆ ಈ ಗರ್ಭಕ್ಕೆ ಆ ಚಂದ್ರನೇ ಕಾರಣಕರ್ತ. ಅಯ್ಯೋ ದೇವರೇ, ಈ ನಿಮ್ಮ ಮೋಸದ ಜಾಲಕ್ಕೆ ಸಿಲುಕಿ ಚಂದ್ರನನ್ನು ಕದ್ದುಕೊಂಡ ನಾನು ನಿಜವಾಗಿಯೂ ಅಭಾಗಿ ಬಂತಳು. ಆದ್ರೆ ಅವರೀಗ ನಮ್ಮ ಅಣ್ಣ ಇದ್ದಂತೆ. ಕಣ್ಣೆತ್ತಿ ಒಂದು ಭಾವನೆಯಿಂದ ನೋಡುವರಲ್ಲ ಆ ಮಹಾಪರಪುರುಷರು. ದಿನಕ್ಕೊಂದು ಬಣ್ಣ ಬದಲಾಯಿಸಿ ಕೋಶಿ ಕಾಡದಂತೆ ಪ್ರೇಮಿಯಾದ, ಈಗ ಅಣ್ಣನಾದ. ಈ ಜಾರಪಿಂಡಕ್ಕೆ ತಂದೆ ಆಗಲೂಬಹುದು. ಪ್ರಯತ್ನಿಸಿ ನೋಡು. ನನ್ನ ತಂಗಿ ವ್ಯಭಿಚಾರಿಣಿಯಲ್ಲ, ನಿಮ್ಮ ಪ್ರೇಮದ ಮುಕ್ತಕ್ಕಿಯೇ ಮನಸೋದವಳು. ನಾಗರಾಜ್, ನಿಮ್ಮ ಕಾಲಿಡಿದು ಕೇಳಿ ನಮ್ಮ ತಂಗಿ ಬಾಳನ್ನು ಹಾಳು ಮಾಡಬೇಡಿ. ದಯಹೀನ ಕಟುಕರಿಗೆ ಕುರಿಯ ಪ್ರಾರ್ಥನೆ ಕಲಿತವಳು ನಾನು. ಅಲ್ಲಲ್ಲ, ಕಲಿತವಳು. ಎತ್ತವರ ಬಾಳನ್ನು ಶೆಟ್ಟರೆ, ಬಂಗಾರದ ಜಿಂಕೆಯನ್ನು ಪಕ್ಕದಲ್ಲಿಟ್ಟುಕೊಂಡು ಹೇಗೆ ಜೀವಿಸಬೇಕು ಎಂದರೆ ಏನು ಹೇಳಬೇಕು? ನೀವು ನಿಮ್ಮದು ಹೃದಯವೇ ಅಲ್ಲ ಸರ್ಪದ ಸ್ನೇಹ. ನಿಮ್ಮದು ಸ್ನೇಹವೇ ಅಲ್ಲ ಸರ್ಪದ ಸ್ನೇಹ. ನಾಗರಾಜ್, ಕೊನೆಯದಾಗಿ ಹೇಳುತ್ತೇನೆ, ನಮ್ಮ ತಂಗಿಯನ್ನು ನಡೆಸಿ ಬಾಳಿಸ್ತೀರೋ ಅಥವಾ ಮಾಡಿದ ತಪ್ಪಿದ ಬಂದಿಖಾನೆ ಸೇರುತ್ತೀರಿ. ಆಗೋ ವಿಷಯ ಚಾಟಿಯನ್ನು ಕೊಡು ಎಂದಿರಾ? ನೀವು ಇವಳ ಚರ್ಮವನ್ನು ಸುಲಿಯಿರಿ, ನಾನು ಇವನ ರಕ್ತವನ್ನು ಸುರಿಸುತ್ತೇನೆ. ಹೌದು, ನಿಲ್ಲಿಸಿ ನಿಮ್ಮ ಅಸುರಿ ಅತ್ಯಾಚಾರವನ್ನು. ಹೆಣ್ಣೆಂಬ ಬೆಂಕಿಯನ್ನು ಅಂಗೈಯಲ್ಲಿಟ್ಟುಕೊಂಡು ಅತ್ಯಾಚಾರದ ಆಟವನ್ನು ಆಡಲು ಹೋದರೆ ಅದು ಸುಡಲಾರದೆ ಬಿಟ್ಟೀತೆ. ಆದರದ ಅತ್ತೆ, ನಿಲ್ಲಿಸು ನಿನ್ನ ಕ್ರೂರ ಕಾರ್ಯವನ್ನು. ಬೆಂಕಿಯನ್ನು ಬಿಗಿದಪ್ಪನೆಂದು ಬಂದಿದೆ ಈ ಕಪ್ಪಿದ ಕೋಣ. ಕಾಗೆ ಅಂತ ಒದರದೆ ನಾಯಿ
ಮೊದಲು ಇಲ್ಲಿಗೆ ಬಂದಿದ್ದೇಕೆ ಎಂದು ಬೇಟೆ ಇದ್ದಲ್ಲಿಗೆ ಬೇಟೆಗಾರ ಬರಬೇಕಲ್ಲವೇ ನಾಗರಾಜ್? ಚಂದ್ರಣ್ಣ, ಬೇಟೆ ಸಾಮಾನ್ಯ ಮೃಗವಲ್ಲಪ್ಪ, ಇದು ಹುಲಿ, ಹೆಬ್ಬುಲಿ. ಸರಿಯತ್ತ ಮಂಕೆ, ಬೆದರಿಕೆಯ ಬೊಂಬೆಗಳನ್ನ ಬಿಡುವೆಯಾ? ಈ ನಿನ್ನ ಎಲ್ಲ ಅಂಬುಗಳನ್ನ ಅರಿತವನು ನಾನು. ಎಲ್ಲವನ್ನು ಎದುರಿಸಲು ತಯಾರಾಗಿಯೇ ಬಂದಿದ್ದೇನೆ. ಬಲವಿದ್ದರೆ ಬನ್ನಿ ನೋಡೋಣ. ಸೇಡಿನ ಮತದ ಮತ್ತಾನೆ ಹಳ್ಳಿಯನ್ನು ಒಕ್ಕಂತಾಗಿದೆ. ಬಲವಿದೆ ಎಂದು ಬಂಡೆಗಾಯುವುದೇ? ಬೇಡಪ್ಪ ಬೇಡ. ನಾನು ಈ ಗಲಾಟೆಯಲ್ಲಿ ಮರೆಯಾಗಿ ಈ ಬಂಗಲೆಯಲ್ಲಿನ ಸಂಪತ್ತನ್ನು ಲಪಟಾಯಿಸಿಕೊಂಡು ಬೇರೆ ಕಡೆಗೆ ಸಾಗುವುದು ಉತ್ತಮ. ಧುರೋಳ, ನಿನ್ನಂತ ಅಯೋಗ್ಯನಿಗೆ ತರ ಮರ್ಯಾದೆ? ನಡೆಗೆ ನುಡಿವೆ ನೀ ಹಾದರದ ಹತ್ತೆಂದು, ನುಡಿ ಒಳಗನವೇ ನೀ ಕಾಮದ ಕತ್ತೆ. ನಿನ್ನಂತ ಅಯೋಗ್ಯನಿಗೆ ತರ ಮರ್ಯಾದೆ? ನಡೆಗೆ ನುಡಿವೆ ನೀ ಹಾದರದ ಹತ್ತೆಂದು, ನುಡಿ ಒಳಗನವೇ ನೀ ಕಾಮದ ಕತ್ತೆ. ಇಂದು ಬ್ರಹ್ಮ ಬಂದು ತೊಡೆದರು ಬಿಡದ ನನ್ನ ಆಸೆಯನ್ನು ಪೂರ್ತಿಗೊಳಿಸುವೆ. ಇದು ಪರಸ್ತ್ರೀಯರನ್ನ ಪಾಪದ ದೃಷ್ಟಿಯಿಂದ ನೋಡುವುದಕ್ಕೆ, ಇದು ಒಲುಮೆಯ ಸಹೋದರನನ್ನ ಮನೆಯಿಂದ ಹಾಕಿದ್ದಕ್ಕೆ. ನಾಗರಾಜ್, ನಿನ್ನ ದೇಹದ ರಕ್ತದ ರುಚಿಯನ್ನು ತೋರಿಸುವೆನೆಂದು ವಚನವಿತ್ತು ಬಂದಿರುವೆನು. ಎಣಕುಕ್ಕುವ ರಣಹದ್ದುಗಳಿಗೆ ನನ್ನೀ ವಚನವನ್ನು ಹುಸಿಗೊಳಿಸಲು ನೋಡದೆ ನೀಡು ನಿನ್ನ ಗುತ್ತಿಗೆಯನ್ನು. ಈ ಕರುಣೆ ಇಲ್ಲದ ಕೊಡ್ಲಿಯಿಂದ ಕತ್ತರಿಸಿ ನನ್ನ ಅಣ್ಣನ ಆಕೃತಿಯನ್ನು ಪೋಷಿಸಿ ಅವನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವನು. ಒಪ್ಪಿದ ಕೋಣವನ್ನು ಮಾರಿಗೆ ಬರಿಕೊಳ್ಳುವಾಗ ಆವ ತಂಗಿ ತಡೆಯೆಂದು ಕೂಗಿದು. ಇದು ಪ್ರವಾಹಕ್ಕೆ ಸಿಕ್ಕು ಮುಳುಗುತ್ತಿರುವ ಅಬಲೆಯೊಬ್ಬಳ ಕೂಗು. ಓ ತಂಗಿ ಮಂಜುಳೆ, ಪ್ರವಾಹದೆದುರು ಈಜಿ ಕಾಪಾಡಬಲ್ಲ ಶಕ್ತಿಯುತ ಅಣ್ಣನಿರುವಾಗ ಅದೇಕೆ ತಂಗಿ ಹೆದರುವುದು? ಅಡಿಗಡಿಗೆ ತಂಗಿ ಎಂದು ನುಡಿಯುವ ನೀನು ನಿಜವಾಗ್ಲೂ ನನ್ನನ್ನಾಗಿದ್ರೆ ನನ್ನನ್ನು ನಂಬಿ ಈ ತಂಗಿಯ ಬಾಳನ್ನ ಹಚ್ಚಲು ನನಗೆ ಮಾತು ಕೊಡಲ್ಲ. ಆಯ್ತು, ಬಾಳನ್ನಚ್ಚಲು ಬರೀ ಮಾತೇಕೆ, ನನ್ನ ಜೀವವನ್ನಾದರೂ ಬೇಕಾದರೂ ಕೊಡುತ್ತೇನೆ. ನಿಸ್ಸಂಕೋಚವಾಗಿ ಹೇಳಮ್ಮ, ಅದೇನೆಂದು. ಈ ನಿನ್ನ ನಿರ್ಭಾಗ್ಯ ಸಹೋದರಿ ಮೋಸದ ಜಾಲಕ್ಕೆ ಸಿಲುಕಿ 3 ತಿಂಗಳ ಗರ್ಭವನ್ನೇ ಹೊತ್ತು ನಿಂತಿದ್ದಾಳೆ. ಚಾಂಡಲನಾದರೂ ಸರಿ, ಚೋರನಾದರೂ ಸರಿ, ಅವನೇ ಈ ಭೂಮಿಗೆ ಬಳಿಯನ್ನಲ್ಲವೇ? ಅವನೊಂದಿಗೆ ಬಾಳ್ವೆ ನಡೆಸಿದ್ರೆ ನನ್ನ ಗಂಡತನಕ್ಕೆ ಮೆರುಗು ಬರುವುದಲ್ಲವೇ? ನಿನ್ನ ಮಾತು ಅಕ್ಷರಶಃ ಸತ್ಯ. ಹಾಗಾದ್ರೆ ನನ್ನ ಗರ್ಭದಲ್ಲಿರುವ ಈ ಪಾಪದ ಪಿಂಡಕ್ಕೆ ಕಾರ್ಯಕರ್ತನಾದ ಈ ನಾಗರಾಜನಿಗೆ ಜೀವದಾನ ಮಾಡು. ಜೀವದಾನಕ್ಕೆ ಅನರ್ಹನೆವನು. ತನ್ನ ಕಾಮದ ದೃಷ್ಟಿಯಿಂದ ತಮ್ಮನನ್ನೇ ಮನೆಯಿಂದ ಹೊರ ಹಾಕಿದ ಈ ಮೋಸಗಾರನಿಗೆ ಜೀವದಾನ, ನನ್ನನ್ನು ಕೊಂದ ಈ ಕೊಲೆ ಪಾತಕರಿಗೆ ಜೀವದಾನ ಅಸಾಧ್ಯವಾದ. ಹಾಗಾದ್ರೆ ಈ ತಂಗಿಗೆ ಕೊಟ್ಟ ಮಾತು ಬೂಟಾಟಿಕೆ ಮಾತುಗಳೇ. ಅಂದು ನನ್ನ ತಂಗಿ ನೀನೆಂದು ಹಣೆಗೆ ಕುಂಕುಮವನ್ನಿತ್ತು, ಕೈಗೆ ಹಸಿರು ಬಳೆಗಳನ್ನು ತೊಡಿಸಿ ನನ್ನ ಕೈಯಾರೆ ರಾಖಿ ಕಟ್ಟಿಸಿಕೊಂಡ ನೀನು ಇಂದು ಅದೇ ಸೇರಿಗಾಗಿ ನನ್ನನ್ನು ವಿಧವೆಯನ್ನಾಗಿ ಮಾಡಿದೆಯಾ? ಎಂತಹ ಕತ್ತರಿಯಲ್ಲಿ ಸಿಕ್ಕಿಸಿಬಿಟ್ಟಿಯಮ್ಮ ನನ್ನನ್ನು. ನೋಡಲ್ಲ, ಹಿಂದಕ್ಕೆ ನಿನ್ನ ಪ್ರೇಮವನ್ನ ತಿರಸ್ಕರಿಸಿದ್ದಕ್ಕಾಗಿ ನನ್ನನ್ನ ಸಹೋದರಿ ಎಂದು ಕರೆದ ನೀನು ಇಂದು ಅದೇ ಸೇಡಿಗಾಗಿ ನನ್ನನ್ನ ವಿಧವೆಯನ್ನಾಗಿ ಮಾಡಿದಿರು ಅಲ್ಲ. ಒಂದು ವೇಳೆ ನನಗೆ ಸೇಡೆ ಮುಖ್ಯ ಅನ್ನುವುದಾದ್ರೆ ಕ್ಷಣ ಕ್ಷಣಕ್ಕೂ ಸಾಯುವ ಈ ನಿನ್ನ ತಂಗಿ ಕೊಡದೆ ಕತ್ತರಿಸಿ ಬಿಡಣ್ಣ. ಎಂತಹ ಮಾತುಗಳನ್ನು ಆಡುತ್ತೀಯ ತಾಯಿ.
ಈ ಚಂದ್ರುವಿನ ಭಾಷೆ ಸೂರ್ಯ ಚಂದ್ರ ಇರುವವರೆಗೂ ತಪ್ಪದು. ಅಂದು ನಿನ್ನ ಹಣೆಗೆ ಕುಂಕುಮ ಹಚ್ಚಿದ ಈ ಕೈಯಿಂದ ಇಂದು ನಿನ್ನ ಕುಂಕುಮವನ್ನ ಅಳಿಸಿ ಹಾಕುವೆ. ಭಾಷೆ ಕೊಟ್ಟಂದಿನಿಂದ ನಿನ್ನ ತಾಯಿಯ ಮಗನೇ ಆಗಿದ್ದೇನೆ. ಈ ರಾಖಿ ಧರಿಸಿದಂದಿನಿಂದ ನಿನ್ನ ರಕ್ಷಣೆಯ ಭಾರ ನನ್ನ ಮೇಲೆ ಬೀಳಲಿಲ್ಲ. ಅಣ್ಣನಾದವನಿಗೆ ತಂಗಿಯ ರಕ್ಷಣೆ ಹಿರಿದಲ್ಲವೇ? ನಿನ್ನ ಬಾಳಿಗಿಂತ ನನ್ನ ಸೆಡೆ ನೆಚ್ಚಿನದಲ್ಲ. ಆದರೆ ನಿನ್ನಿಂದಾಗಿಯೇ ಇವರಿಗೆ ಜೀವದಾನವನ್ನ ಮಾಡಿದ್ದೇನೆ. ಎಲ್ಲವೋ ಪಾಪೆ, ಇಂದು ನೀನು ನಿನ್ನ ಎತ್ತಮ್ಮನ ಒಡಲಿನಿಂದ ಮತ್ತೊಮ್ಮೆ ಹುಟ್ಟಿ ಬಂದೆ. ಈ ಧರ್ಮ ದೇವತೆಯನ್ನು ಸ್ವೀಕರಿಸಿ ಜೀವನ ಸಾಗಿಸು. ತಪ್ಪಿದರೆ ಶಿಕ್ಷೆ ತಪ್ಪಿದ್ದಲ್ಲ, ಜಾಗ್ರತೆ. ನಾಗರಾಜ್, ಕಿಡಿ ಇಟ್ಟೆ ಕೈ ಕೊಟ್ಟೆ, ಕಿಡಿ ಇಟ್ಟು ಕೈ ಕೊಟ್ಟೆ. ನನ್ನ ಬುದ್ಧಿವಂತಿಕೆಯಿಂದ ನಾಗರಾಜನಿಗೆ ಮುಳ್ಳಿನ ಹಾಸಿಗೆಯನ್ನಾಸಿ ಅದರಡಿಯಲ್ಲಿ ಸೇಡಿನ ಕಿಡೀಟೆ. ಈಗ ಅವನ ಸಂಪತ್ತನ್ನೆಲ್ಲ ಅಪಹರಿಸಿ ಜಾಣತನದಿ ಕೈ ಕೊಟ್ಟೆ, ಕಿಡಿ ಇಟ್ಟು ಕೈ ಕೊಟ್ಟೆ. ಶಿವನ ವಿಗ್ರಹವನ್ನು ಅಪಹರಿಸಿದವನನ್ನು ಹೇಳಿದ ಲಾವಣ್ಯ ಇನ್ನೂ ಬರಲಿಲ್ಲವಲ್ಲ? ಬಂದ್ಬಿಟ್ಟೆ ನನ್ನ ರಾಜ, ಬರಲಾಗದೆ ಇದ್ದಿದ್ದೆ. ಆ ನಾಗರಾಜನ ಕಣ್ಣು ತಪ್ಪಿಸಿ ಅವನ ಮನೆಯ ಆಳುಗಳನ್ನು ಕಣ್ಣು ತಿಪ್ಪಿಸಿ ಬರಬೇಕಾದ್ರೆ ಲೇಟ್ ಆಯ್ತು. ಈಗ ಶಿವನ ವಿಗ್ರಹ ಇದೇ ಬ್ಯಾಗಿನಲ್ಲಿದೆ. ವಿಶೇಷ ಏನು ಇಲ್ಲ ಸುಂದರಿ. ಆ ನಾಗರಾಜನ ಸರ್ವ ಸೊತ್ತಲ್ಲ ಈಗ ನನ್ನ ಸೊತ್ತಾಗಿ ಈ ಪ್ರಪಂಚದ ಸರ್ವ ಸುಖಗಳನ್ನು ಅನುಭವಿಸಲು ನನ್ನ ಅಪ್ಪಣೆಗಾಗಿ ಕಾದು ಕುಳಿತಿದೆ. ಅದರಲ್ಲಿ ಆ ಶಿವನ ವಿಗ್ರಹವನ್ನು ತಂದಿರುವೆ ತಾನೆ? ತಂದಿದ್ದೇನೆ ನನ್ನ ರಾಜ. ನೀವು ಬರೋಕ್ ಮುಂಚೆನೆ ನಿಮ್ಮ ಬ್ಯಾಗಿನಲ್ಲಿ ಅದನ್ನು ಇಟ್ಟಿದ್ದೇನೆ. ಅಂದ ಹಾಗೆ ಆ ನಾಗರಾಜನನ್ನು ಅದು ಹೇಗೆ ಮಾಡಿ ಮೋಸದ ಜಾಲಕ್ಕೆ ಕೆಡವಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ಸಂಗವ ಮಾಡಿದವಳಲ್ಲಿ ಅಂಗವನ್ನೇಕೆ ಮುಚ್ಚಿಡಲಿ? ನೋಡು ಲಾವಣ್ಯ, ಸಿರಿವಂತಿಕೆಯ ಅಹಂಕಾರದಲ್ಲಿರುವ ತನ್ನ ಮನದ ಆಸೆಗಾಗಿ ಬನದ ಬಣ್ಣೆಂಬ ಹೆಣ್ಣೆಂಬ ಚಿಟ್ಟೆಗಳನ್ನು ಬಿಡದೆ ಇಡಲಾಗುವ ನಾಗರಾಜನೆಂಬ ದುಂಬಿಯನ್ನು ಪರಿವರ್ತಿಸಿದ್ದು ನಾನೇ. ಅದು ಏಕೆ ಗೊತ್ತೇ? ಈ ಹಣದಾಸೆಗಾಗಿ. ನನ್ನ ಕಾರ್ಯಕ್ಕೆ ಎದುರಾಗಲಿರಲೆಂದು ನಾಗರಾಜ ಮತ್ತು ವಿಜಯನಿಗೆ ಆ ಕಮಲೆಗಾಗಿ ಜಗಳ ಹಚ್ಚಿ ಆ ವಿಜಯನನ್ನು ಮನೆಯಿಂದ ಹೊರ ಹಾಕಿಸಿದ್ದು ನಾನೇ. ಅದು ಏಕೆ ಗೊತ್ತೇ? ಈ ಸಿರಿದೇವತೆಗಾಗಿ. ಆ ರಘುವನ್ನು ಕೊಂದು ಆ ಚಂದ್ರಣ್ಣನ ಸೇಡಿನ ಉರಿಯನ್ನು ಆ ನಾಗರಾಜನತ್ತ ಬರುವಂತೆ ಮಾಡಿದ್ದು ನಾನೇ. ಅದೇಕೆ ಗೊತ್ತೇ? ಈ ಧನಲಕ್ಷ್ಮಿಗಾಗಿ. ಅಂತೂ ಆ ನಾಗರಾಜನನ್ನು ನಿಮ್ಮ ಬಲೆಯಲ್ಲಿ ತಿಮ್ಮಿಗಳನ್ನು ಕೆಡೆದುಕೊಂಡು ಬಿಟ್ಟಿದ್ದೀರಾ. ಇರ್ಲಿ, ಅಂದ ಹಾಗೆ ಆ ರಘುವನ್ನು ಕೊಂದಿದ್ದು ನೀವೇ ತಾನೇ? ಹೌದು, ಅವನೊಬ್ಬ ನನ್ನ ದಾರಿಗೆ ಬೇಲಿಯಂತೆ ಅಡ್ಡಲಾಗಿದ್ದ. ಅನಿವಾರ್ಯವಾಗಿ ಅವನನ್ನು ಕತ್ತರಿಸಬೇಕಾಯಿತು. ಆ ರಘುವನ್ನು ಕೊಂದು ಅದನ್ನು ಆ ನಾಗರಾಜನನ್ನು ಅದರಲ್ಲಿ ಸಿಕ್ಕಿಸಿಬಿಟ್ಟೆ. ತುಂಬಾ ಒಳ್ಳೆ ಕೆಲಸನ ಮಾಡಿದ್ದೀರಾ. ಹಾಗಾದ್ರೆ ಈ ಬ್ಯಾಗ್ ಅನ್ನು ನಾನು ಹಿಡ್ಕೊಂಡು ಬರ್ತೇನೆ, ನೀವು ಮುಂದೆ ನಡೆಯಿರಿ. ಇಲ್ಲ, ಈ ಬ್ಯಾಗಿನ ವಿಷಯದಲ್ಲಿ ನಾನು ಯಾರನ್ನೂ ನಂಬುವುದಿಲ್ಲ. ಜೊತೆಗಾರ್ತಿಯಾದ ನನ್ನನ್ನು ನಂಬೋದಿಲ್ಲವೇ? ನೀನೆಲ್ಲಿಯೇ ಜೊತೆಗಾರ್ತಿ? ನಿನ್ನ ಕೆಲಸವಾದ ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ.
ನೋಡಿ ಚಾಣಕ್ಯ, ನನ್ನ ಬಾಳಿನ ಆಕಾಶ ಗೋಪುರವೇ ನೀವಾಗಿರುವಾಗ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ದಾರಿ ಆಗುತ್ತಿದೆ. ನೋಡಿ, ನಾನು ಕೂಡ ನಿಮ್ಮನ್ನು ಹಿಂಬಾಲಿಸುವವಳೆ. ನೀನು ಹಿಂಬಾಲಿಸಿದರೂ ನನಗೆ ಯಾವ ನಷ್ಟವೂ ಇಲ್ಲ. ನಿನ್ನನ್ನು ಯಾರಿಗಾದರೂ ಮಾರಿದರೆ ನನಗೆ ಕೈ ತುಂಬಾ ಹಣ ಸಿಗುತ್ತದೆ. ನೋಡು, ನನ್ನ ಕಾರ್ಯಕ್ಕೆ ಕೈ ಜೋಡಿಸಿದೆ ಎಂದು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ. ಎಲ್ಲಿಗಾದರೂ ಹೋಗಿಬಿಡು. ಶಾಂತ ನಿಲ್ಲು. ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿದು. ಬಿಟ್ಟು ಬಿಡು ಆ ಬ್ಯಾಗನ್ನು. ಅಬಲೆಯಲ್ಲಿ ಆನೆಯ ಬಲವೇ? ನನ್ನನ್ನು ಕೊಲ್ಲುವಷ್ಟು ಶಕ್ತಿ ನಿನ್ನಲ್ಲಿ ಇದೆಯೇ? ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮುಖವಾಡವನ್ನೇ ಬಿಚ್ಚಿಟ್ಟು ಹೊರಟಿದ್ದೆ. ನೀನು ಆ ಶಿವನ ವಿಗ್ರಹವನ್ನು ತರದಿದ್ದಕ್ಕೆ ನಿನ್ನನ್ನು ಜೀವಂತವಾಗಿ ಬಿಡುವುದೇ ತಪ್ಪು. ಅಯ್ಯೋ ಶಿವ, ಇದೇನು ದುರ್ಗತಿ. ನಾನು ಬರುವ ಸಮಯ ಸ್ವಲ್ಪ ತಡವಾಗಿದ್ದರಿಂದ ನನ್ನ ತಂಗಿಯ ಸಾವನ್ನು ಕಾಣಬೇಕಾಯಿತು. ತಂಗಿ, ತಂಗಿ! ಹೌದಣ್ಣ, ಆ ಪಾಪಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಾನು ಇಲ್ಲಿವರೆಗೂ ಬದುಕಿದ್ದೆ. ಆದ್ರೆ ಇವತ್ತದು ನನ್ನಿಂದ ಆಗ್ಲಿಲ್ಲ. ಅಣ್ಣ, ನೀನಾದ್ರೂ ಚೆನ್ನಾಗಿ ಬದುಕ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಬಾ ತಂಗಿ, ಹೋಗೋಣ ಬಾ. ಕಟಬಲಂ ಸುಗ್ರಂತು ದೇವ ತಾರಬಲಂ ಚಂದ್ರಬಲಂತು ದೇವ ಯುದ್ಧಬಲಂ ದೈವಬಲಂತು ದೇವ ಸುಲಗ್ನೆ ಸಾವಧಾನ ಸುಮೂರ್ತೆ ಸಾವಧಾನ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ. ಗಟ್ಟಿ ಮೇಳ, ಗಟ್ಟಿ ಮೇಳ. ಜಗ ಜಗ